ಇದೀಗ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಗಣಿತ. ಭಾಗವಹಿಸುತ್ತಾರೆ ಸರಕಾರಿ ಪ್ರೌಢಶಾಲೆ ಅಳಿಯೂರು ಇಲ್ಲಿನ ಶಿಕ್ಷಕರಾದ ಅನ್ನಿ ಮತ್ತು ನಿಡ್ಲೆ ಸರಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶರತ್ ಕುಮಾರ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22119999, 22222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಇದೀಗ ನೇರವಾಗಿ ಸ್ಟುಡಿಯೋದತ್ತ. ಶ್ರೋತೃಗಳೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಷಯ ಗಣಿತ. ಈ ಗಣಿತದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಜೊತೆ ಇಬ್ಬರು ಶಿಕ್ಷಕರಿದ್ದಾರೆ. ಮೂಡುಬಿದ್ರೆ ಅಳಿಯೂರಿನ ಸರ್ಕಾರಿ ಪ್ರೌಢಶಾಲೆಯ ಡಾಕ್ಟರ್ ಅನ್ನಿ ಡಿಂಪಲ್ ಕ್ಯಾಸ್ಟಲಿನೋ ಹಾಗೆ ನಿಡ್ಲೆ ಸರ್ಕಾರಿ ಪ್ರೌಢಶಾಲೆಯ ಶರತ್ ಕುಮಾರ್ ತುಳುಪುಳೆ ಅವರು. ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸ್ವಾಗತ ಸರ್. ಧನ್ಯವಾದಗಳು ಸರ್. ನಮಸ್ತೆ ಸರ್. ಈಗ ಮುಖ್ಯವಾಗಿ ಗಣಿತ ಅಂತ ಹೇಳಿದರೆ ಅಥವಾ ಮ್ಯಾಥಮೆಟಿಕ್ಸ್ ಅನ್ನುವಂಥ ಒಂದು ಶಬ್ದ ಕೇಳಿದರೆ ಕೆಲವು ಸಲ ತುಂಬ ಹುಡುಗರು ಸ್ವಲ್ಪ ಹೆದರ್ತಾರೆ ಮತ್ತು ಕೆಲವು ಹುಡುಗರು ತುಂಬ ಖುಷಿ ಪಡ್ತಾರೆ. ಈ ಹೆದರುವ ಒಂದು ಸಂಖ್ಯೆ ಸ್ವಲ್ಪ ಜಾಸ್ತಿ ಉಂಟು ಅಂತ ಅನಿಸ್ತದೆ. ಈ ಮ್ಯಾಥ್ಸನ್ನು ಕೊನೆಯ ಇನ್ನೀಗ ಇರುವ ದಿವಸಗಳಲ್ಲಿ ಈ ಹೆದರಿಕೆಯನ್ನು ಹೋಗಲಾಡಿಸುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬೋದು ಸರ್? ಖಂಡಿತ ಸರ್. ಅಂದರೆ ಹಿಂದಿನಿಂದಲೂ ಮ್ಯಾಥ್ಸ್ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮ್ಯಾಥ್ಸನ್ನು ಖಂಡಿತ ಇಷ್ಟಪಡುವವರು ತುಂಬ ಜನ ಇದ್ದಾರೆ. ಒಮ್ಮೆ ಮ್ಯಾಥ್ಸ್ ಅದನ್ನು ಅರ್ಥ ಮಾಡಿಕೊಂಡು ಕಲಿತ್ರೆ ಮ್ಯಾಥ್ಸಿನಷ್ಟು ಸುಲಭ ಸಬ್ಜೆಕ್ಟ್ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಮೂಲಭೂತ ಕ್ರಿಯೆಗಳು ಕೂಡಿಸು, ಕಳೆ, ಗುಣಿಸು, ಭಾಗಿಸು, ಪ್ಲಸ್ ಮೈನಸ್, ಇಂಟು, ಡಿವಿಷನ್ ಏನು ಹೇಳ್ತೀವೋ ಅದು ಇಂಪಾರ್ಟೆಂಟ್. ಅದು ಬೇಸಿಕ್ ಕಲ್ತ್ರೆ ಗಣಿತ ಖುಷಿ ಸುಲಭ ಅಂತ. ಈಗ ಒಂದು ಫೋನ್ ಕರೆ ಇದೆ, ನೇರ ಫೋನ್ ಕರೆಯಿಂದ ಪ್ರಾರಂಭ ಮಾಡುವ. ಹಲೋ, ನಾನು ಪ್ರಜ್ವಲ್ ಕಟೀಲಿಂದ. ಹಾಂ, ಹೇಳಿ ಹೇಳಿ. ನಂದೆಲ್ಲ ಕಲಿತಾ ಆಗ್ತದೆ ಎಲ್ಲ ವಿಷಯ ಎಲ್ಲ, ಪರೀಕ್ಷೆ ಮಾರ್ಕ್ಸ್ ಬಿಡ್ತಾರೆ. ಅದು ಪರೀಕ್ಷೆ ಒಂದೇ ದಿವಸ ಎಲ್ಲೋ ಕಲೀಲು ಅಂತ ಹೆದರಿಕೆ, ಕಲಿ ಎಂತ ಮಿಸ್ ಆಗಿದೆ ಅಂತ, ಹಾಗೆಲ್ಲ ಮಿಸ್ ಆಗುದು ಹೆದರಿಕೆ ಆಗ್ತದೆ ಹಾಗಂತ ಲಾಸ್ಟ್ ದಿವಸ. ನಿಮ್ಮ ಟಿಪ್ಸ್ ಅಂತ ಅಂದ್ರೆ ಎಲ್ಲ ಕವರ್ ಆಗಿಲ್ವೋ, ಎಂದಾದ್ರು ಮಿಸ್ ಆಯ್ತಾ ಕಲಿಯುವುದ್ರಲ್ಲಿ ಇಲ್ಲ ಗೊತ್ತಿದ್ದು ಒಂದಿದು ಭಯ ಇತ್ತು, ಅದಕ್ಕೆ ಸಾಲ್ವ್ ಮಾಡ್ಲಿಕ್ಕೆ ಎಂತ ನಿಮ್ಮ ಪರಿಹಾರ? ಮಗು, ಇದಕ್ಕೆ ಪರಿಹಾರ ಅಂದರೆ ನೀನು ಪಾಠ ವೈಸ್ ಒಂದು ಚಾರ್ಟ್ ಮಾಡ್ಕೊಳ್ಬೇಕು. ಪ್ರತಿ ಪಾಠದಲ್ಲಿ ಏನೆಲ್ಲ ಅಂಶಗಳು ನೀನು ಕಲ್ತಿದೆಯಾ, ಸೂತ್ರಗಳು ಮತ್ತು ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವೆಶನ್ಸ್, ಅದನ್ನೆಲ್ಲ ಒಂದು ಚಾರ್ಟ್ ಥರ ಒಂದು ಹಾಳೆಗಳಲ್ಲಿ ಬರೆದಿಟ್ಕೋ, ಇಲ್ಲ ಒಂದು ಪುಸ್ತಕದಲ್ಲಿ ಬರೆದಿಟ್ಕೋ. ಲಾಸ್ಟ್ ಯಾವಾಗ ಒಂದು ಪರೀಕ್ಷೆಗೆ ಹೋಗುವ ಹಿಂದೆ ಅದನ್ನೆಲ್ಲ ಒಂದು ಸಲ ಕಣ್ಣಾಡಿಸಿ ಹೋದರೆ ನಿನಗೆ ಒಂಥರ ಮ್ಯಾಪಿಂಗ್ ಆಗ್ತದೆ, ತಲೆ ಒಳಗಡೆ ಮ್ಯಾಪಿಂಗ್. ಈ ಪಾಠದಿಂದ ಈ ಪ್ರಶ್ನೆ ಬಂದರೆ ಈ ಥರ ನಾನು ಅದನ್ನು ಅಪ್ರೋಚ್ ಮಾಡ್ಬೋದು, ಈ ಪಾಠದಲ್ಲಿ ಬಂದರೆ ಇದೆಲ್ಲ ಸೂತ್ರಗಳಿವೆ, ಈ ಥರ ಒಂದು ಮೈಂಡ್ ಮ್ಯಾಪಿಂಗಿನ ಅವಶ್ಯಕತೆ ಇದೆ ನಿನಗೆ. ಆಯಿತಾ? ಓದುವಾಗ ಒಂದು ಮ್ಯಾಪ್ ಥರ ಬೇಕಾದರೆ ನಿಮ್ಮ ಮನೆಯಲ್ಲಿ ಒಂದು ಗೋಡೆಗೆ ಒಂದು ಚಾರ್ಟನ್ನು ಅಂಟಿಸ್ಬಿಟ್ಟು ಪ್ರತಿ ಪಾಠದಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಜೋಡಿಸಿ ಅಲ್ಲಿ ಬರೆದಿಟ್ಕೊಂಡ್ಬಿಡು. ಒಂದು ಸಲ ಬೆಳಿಗ್ಗೆ ಎದ್ದ ತಕ್ಷಣ ಅದರ ಕಡೆಗೆ ಕಣ್ಣಾಡಿಸಿದರೆ ನಿನಗೆ ಎಷ್ಟು 14 ಪಾಠಗಳಿವೆ, ಮೊದಲ ಪಾಠ ಯಾವುದು, ಮೊದಲ ಪಾಠದಲ್ಲಿ ಯಾವ್ಯಾವ ಸೂತ್ರಗಳಿವೆ, ಅದರಲ್ಲಿ ಯಾವ್ಯಾವ ಥರದ ಪ್ರಶ್ನೆಗಳು ಬರ್ಬೋದು. ಈಗಾಗಲೇ ಇಲಾಖೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. ಅದನ್ನು ಒಂದು ಸಲ ಕಣ್ಣಾಡಿಸಿದರೆ ನಿನಗೆ ಒಂದು ಕ್ಲಿಯರ್ ಐಡಿಯಾ ಬರ್ತದೆ ಯಾವ ವಿಧದ ಪ್ರಶ್ನೆಗಳು ಈ ಸಲದ ಪರೀಕ್ಷೆಯಲ್ಲಿ ಬರಬಹುದು ಅಂತ. ಅದನ್ನೆಲ್ಲ ಒಂದು ನೋಟ್ ಮಾಡಿಕೊಂಡು ಅದರ ಸ್ಟೆಪ್ಸ್ಗಳು, ಪ್ರತಿ ಪ್ರಶ್ನೆಯನ್ನು ಬಿಡಿಸುವಂಥ ಸ್ಟೆಪ್ಸ್ಗಳನ್ನು ಒಂದು ಸಲ ಪುನರ್ಮನನ ಮಾಡಿಕೊಂಡ್ರೆ ಎಕ್ಸಾಮ್ನಲ್ಲಿ ನಿನಗೆ ಯಾವುದೇ ಹೆದರಿಕೆ ಆಗೋದಿಲ್ಲ, ಎಲ್ಲವೂ ನೆನಪಿಗೆ ಬರ್ತದೆ. ಈಗಾಗಲೇ 3 ಪ್ರಿಪ್ರೇಟ್ರಿ ಆಗಿದೆ. ಆಮೇಲೆ ಮಾಡೆಲ್ ಪೇಪರ್ ಮತ್ತು ಸ್ಟೇಟ್ ಪ್ರಿಪ್ರೇಟ್ರಿ, ಆ 5 ಕ್ವಶನ್ ಪೇಪರ್ಗಳನ್ನು ನೀವು ನೋಡಿಕೊಂಡು ಪಾಠದ ವೈಸ್ ಕಂಪೇರ್ ಮಾಡಿದರೆ ಖಂಡಿತ ಅದೇ ಥರದ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಆಮೇಲೆ ನಿಮಗೆ ಹೆದರಿಕೆ ಆಗ್ತದೆ, ಒಂದು ಸಂಡೇ ಒಂದು ಕ್ವಶನ್ ಪೇಪರ್ ಹಿಡ್ಕೊಂಡು ಫುಲ್ ಬರೆಯೊಮ್ಮೆ ವಾಪಸ್, ಆಗ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ನೀನು ಕಲಿಬಹುದು. ಖಂಡಿತ ಏನು ಪರೀಕ್ಷೆ ಅಂತ ಹೆದರಿಕೆ ಬೇಡ. ಇನ್ನು 12 ದಿನಗಳಲ್ಲಿ ಚೆನ್ನಾಗಿ ಓದಿ ನೀನು ಖಂಡಿತ ಉತ್ತಮ ಅಂಕಗಳನ್ನು ಗಳಿಸ್ಬೋದು. ಆಲ್ ದ ಬೆಸ್ಟ್. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ 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 ಹಲೋ, ಯಾರು ಮಾತಾಡೋದು? ಹಲೋ ಹಲೋ, ಹಾಂ ಹೇಳಿ. ಸಮೃದ್ಧಿ. ಹಾಂ, ಎಂತ ಪ್ರಶ್ನೆಯನ್ನ? ಈಗ 5 ಮಾರ್ಕ್ಸ್ಗೆ ಯಾವ ಲೆಸನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು?
5 ಮಾರ್ಕ್ಸಿಗೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದರೆ ಅಲ್ಲಿ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಬೇರೆ ಬೇರೆ ಪಾಠದಿಂದ 5 ಅಂಕದ ಪ್ರಶ್ನೆಗಳನ್ನು ಸೂಚಿಸಿದ್ದಾರೆ. ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ಆ ಪಾಠದಿಂದ ಬರಬಹುದು. ಇಲ್ಲ ಪ್ರಮೇಯ ಬರಬಹುದು, 5 ಮಾರ್ಕ್ಸಿಗೆ ಪ್ರಮೇಯ ಬರಬಹುದು. ಇದನ್ನು ಹೊರತುಪಡಿಸಿದರೆ ಇನ್ನೆರಡು ಪಾಠದಿಂದಲೂ ಬರಲಿಕ್ಕೆ ಸಾಧ್ಯತೆ ಇದೆ. ಒಂದು ಸಮಾಂತರ ಶ್ರೇಣಿಗಳು ಪಾಠದಿಂದ ಮತ್ತು ಇನ್ನೊಂದು ತ್ರಿಕೋನಮಿತಿಯ ಅನ್ವಯಗಳು ಪಾಠದಿಂದ. ಸೊ ಈ 4 ಪಾಠಗಳಲ್ಲಿ ತುಂಬ ಸ್ಕೋಪ್ ಇದೆ 5 ಅಂಕಗಳ ಪ್ರಶ್ನೆ ಕೊಡಲಿಕ್ಕೆ. ಸೊ ತಯಾರಾಗುವಾಗ ಒಂದೇ 5 ಮಾರ್ಕಿಗೆ ಬರದಿದ್ರೆ ಅವು 4 ಮಾರ್ಕಿಗಂತೂ ಗ್ಯಾರಂಟಿ ಬರ್ತವೆ. ಸೊ ತಯಾರು ಮಾಡುವಾಗ ಅದೇ ನಿಟ್ಟಿನಲ್ಲಿ ತಯಾರಿ ನಡೆಸೋದು. 5 ಮಾರ್ಕಿಗೆ ಇನ್ನು ಮಗು ಟ್ರಯಾಂಗಲ್ ಅಲ್ಲಿ ಯಾವ ಥಿಯರಮ್ಗೆ ಇಂಪಾರ್ಟೆನ್ಸ್? ಇದೊಂದು ಪ್ರಶ್ನೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಯತ್ತ ಕಣ್ಣಾಡಿಸ್ತಾ ಇದ್ದೇನೆ ನಾನು. ಅಲ್ಲಿ ತ್ರಿಭುಜಗಳು ಪಾಠಕ್ಕೆ 4 ಪ್ರಮೇಯಗಳನ್ನು ಸೂಚಿಸಿದ್ದಾರೆ. ಯಾವುದೆಲ್ಲ ಅಂತ ಹೇಳಿದರೆ, ಒಂದು ತೇಲ್ಸ್ ಪ್ರಮೇಯ, ಮತ್ತೆ ಒಂದು ಕೋಕೋ ನಿರ್ಧಾರಕ ಗುಣ, ಈಗಾಗಲೇ ನಾವು ಅಭ್ಯಾಸ ಮಾಡಿಸಿದ್ದೇವೆ ಮಕ್ಕಳಿಗೆ. ಅದನ್ನು ಹೊರತುಪಡಿಸಿ ಇನ್ನೆರಡು ಪ್ರಮೇಯಗಳನ್ನು ಸೂಚಿಸಿದ್ದಾರೆ. ಯಾವುದು ಬಾ 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 ಮತ್ತು ಬಾಕೋಬಾ. ಈಗ ನೀನು ಎಲ್ಲ ಟಾಪರ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವವನಾದರೆ ನನ್ನ ಸಜೆಷನ್ ಆ 2 ಪ್ರಮೇಯಗಳನ್ನು ಒಂದು ಸಲ ಕಣ್ಣಾಡಿಸ್ಬಿಟ್ಟು ಕಲ್ತ್ಕೊಳ್ಳೋದು ಸೂಕ್ತ ಅಂತ. 4 ಪ್ರಮೇಯಗಳನ್ನು ಅಭ್ಯಾಸ ಮಾಡೋದು ಸೂಕ್ತ ಅಂತ. ಯಾಕಂದರೆ ಅದು ತುಂಬ ಸರಳ ಇದೆ. ಕೋಕೋ ನಿರ್ಧಾರಕ ಗುಣವನ್ನು ನೀನು ಅಭ್ಯಾಸ ಮಾಡಿದರೆ ನೀನು ಈ 2 ಪ್ರಮೇಯಗಳನ್ನು ಕಲೀಲಿಕ್ಕೆ ತುಂಬ ಕಷ್ಟ ಆಗೋದಿಲ್ಲ. ಹೋಲಿಕೆ ವಿಧಾನದಲ್ಲಿ ಆ 2 ಪ್ರಮೇಯಗಳನ್ನು ಕಲ್ತ್ಕೊಳ್ಬೋದು. ಸರಿ, ಈಗ ಮುಂದಿನ ಫೋನ್ ಕರೆಗೆ ಹೋಗೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು? ಶೈನಾ ಅಂತ. ಶೈನಾ, ಎಲ್ಲಿಂದಮ್ಮ? ತರಕಾರಿ ಪ್ರೌಢಶಾಲೆ ಮಾಣಿಲ. ಮಾಣಿಲದಿಂದ. ಹೇಳಿಮ್ಮ, ಪ್ರಶ್ನೆ ಏನು ಕೇಳಿ. ಮೇಡಮ್, ಅಥವಾ ಕ್ವಶನ್ಗೆ ಆನ್ಸರ್ ಬರೆದಿರ್ಬೋದಾ? ಬರೀಬಹುದು. ಅಥವಾ ಕ್ವಶನಿಗೂ ಡೌಟ್ ಇದ್ದರೆ ಆನ್ಸರ್ ಬರೀಬಹುದು ಅಂತ ಹೇಳಿ ಸುಮ್ಮನೆ 3 ಸಲ 4 ಸಲ ಎಲ್ಲ ಬರೆಯೋದು ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ, ಡೌಟ್ಫುಲ್ ಆದದ್ದಕ್ಕೆ ನೀನು ಆರ್ ಕ್ವಶನಿಗೂ ಬರೀಬಹುದು. ಈಗ ಅಥವಾ ಅಂತ ಬರೆದ್ರೆ ಸಾಮಾನ್ಯವಾಗಿ ಅಲ್ಲಿ ಟೈಮ್ ತುಂಬ ಹೋಗ್ತದಲ್ಲ. ಟೈಮ್ ಹೋಗ್ತದೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ. ನೀವು 38 ಪ್ರಶ್ನೆಗಳಿಗೂ ಬರಿತೀರಿ ಅಂತ ಆದರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗಬಹುದು. ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಬರಿಬಹುದು ನೀನು, ಆದರೆ ಸುಲಭದ ಪ್ರಶ್ನೆಗಳನ್ನು ಬಿಡಬೇಡ ಆರ್ ಪ್ರಶ್ನೆಗಳಿಗೆ ಮಾಡಲಿಕ್ಕೆ ಹೋದರೆ. ಆರ್ ಪ್ರಶ್ನೆಗಳನ್ನು ಬಿಡಿಸಿದ್ರೆ 2 ಪ್ರಶ್ನೆಗಳಿಗೆ ವ್ಯಾಲ್ಯೂಯೇಷನ್ ಆಗ್ತದೆ. ಕರೆಕ್ಷನ್ 2 ಪ್ರಶ್ನೆಗಳನ್ನು ಮಾಡ್ತಾರೆ. ಅದರಲ್ಲಿ ಹೆಚ್ಚು ಅಂಕ ಯಾವ ಪ್ರಶ್ನೆಗೆ ನಿನಗೆ ಉತ್ತರಕ್ಕೆ ಹೆಚ್ಚು ಅಂಕ ಸಿಕ್ಕಿದೆ ಅದನ್ನು ಪರಿಗಣಿಸ್ತಾರೆ. ಈಗ ಅಥವಾ ಪ್ರಶ್ನೆಗೂ ಬರಿಬಹುದು ಅನ್ನುವಂಥದ್ದು. ಹಾಂ, ಸರಿಯಲ್ಲ? ಓಕೆ. ಈಗ ಸರ್, ಈಗ ಮುಖ್ಯವಾಗಿ ಈಗ ಕೇಳಿದ ಪ್ರಶ್ನೆಯಲ್ಲೇ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ ಆಗ್ತದಲ್ಲ ಇದರಲ್ಲಿ, ಮ್ಯಾಥ್ಸಲ್ಲಿ. ಹೌದು ಸರ್. ಅಂದರೆ ಕ್ವಶನ್ ಪೇಪರ್ ಮಾಡುವಾಗಲೇ ನಾವು ಈ ಪ್ರಶ್ನೆಗೆ ಇಷ್ಟಿಷ್ಟು ಸಮಯ ಅಂತ ನಿಗದಿ ಮಾಡ್ತೇವೆ. ಸಾಮಾನ್ಯ ಈಗ 3 ಗಂಟೆ ಬರೀಲಿಕ್ಕೆ ಮತ್ತು 1/4 ಗಂಟೆ ಓದಲಿಕ್ಕೆ ಅಂತ ಇರ್ತದೆ. ಅದನ್ನು ಸ್ವಲ್ಪ ನಾವು ಅಂದರೆ ಟೀಚರ್ಸ್ ಹಾಲಿಗೆ ಹೋದ್ಮೇಲೆ ಅಡ್ಜಸ್ಟ್ ಮಾಡಬಹುದು. ಮಕ್ಕಳೇನು ಸ್ಟಾರ್ಟಿಂಗಿಂದಲೂ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ಗಣಿತದ ಪ್ರಕಾರ ನಾನು ಹೇಳೋದಾದರೆ, ಅಂದರೆ ಎಲ್ಲ ಕ್ವಶನ್ ಪೇಪರ್ ಒಮ್ಮೆ ಓದಿ ಅಂತ ಹೇಳ್ತಾರೆ. ಬಟ್ ಗಣಿತಕ್ಕೆ ನನ್ನ ಸಲಹೆ, ಇಡೀ ಓದಬೇಡಿ ನೀವು. ಮೊದಲು ಯಾವುದು ಗೊತ್ತಿದೆಯೋ ಆ ಪ್ರಶ್ನೆಯನ್ನು ಅದೇ ನಂಬರ್ ಹಾಕಿ ನೀವು ಬರಿಬಹುದು. ಖಂಡಿತ ಅದನ್ನು ವ್ಯಾಲ್ಯೂಯೇಷನಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ, ಎಲ್ಲ ಟೀಚರ್ಸ್ ಮಾಡ್ತಾರೆ. ಈಗ ಪ್ರಮೇಯ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಮರ್ತೋಗ್ಲಿಕ್ಕೆ ಶುರು ಆಗ್ತದೆ ಅಂತಿದ್ರೆ, ಅಥವಾ ಬೇರೆ ಒಂದು ಹೊಸ ಪ್ರಶ್ನೆ ನೋಡಿದಾಗ ನಿಮಗೆ ಗೊಂದಲ ಆದರೆ, ಇದ್ದದ್ದು ಕಲ್ತದ್ದು ಮರಿಲಿಕ್ಕೆ ಆರಂಭ ಆದರೆ, ನೀವು ಪ್ರಮೇಯವನ್ನು ಮೊದಲು ಬರೆದು ಹಾಕಿ. ಆಗ 4 ಮಾರ್ಕು ನನಗೆ ಬಂತು, ಖುಷಿ ಆಗ್ತದೆ. ಆಮೇಲೆ ಒಂದು ಗ್ರಾಫ್ ನಿಮಗೆ ಯಾವುದು ಗೊತ್ತಿದೆ, ವರ್ಜಿಸುವ ವಿಧಾನ ಅಥವಾ AN ಮತ್ತು SN ಸೂತ್ರದ ಬಗ್ಗೆ ನಿಮಗೆ ಯಾವುದು ಸುಲಭ ಅನಿಸ್ತದೋ ಆ ನಂಬರ್ಗಳನ್ನು ಪಿಕ್ ಮಾಡಿಕೊಂಡು ಬರೆದು ಬಿಡು. ಒಂದು 11 ಸಮಯದವರೆಗೆ ಅಷ್ಟು ಬರೆದು ಆಮೇಲೆ ನೀನು ಮಲ್ಟಿಪಲ್ ಚಾಯ್ಸ್ 1 ಮಾರ್ಕಿಗೆ ಬಾ. ಆಗ ನಿಮಗೆ ಒಂದು ಸುಲಭ ಆಗ್ತದೆ ಅಂತ ಪರೀಕ್ಷೆಯಲ್ಲಿ. ಈಗ ಒಂದು ಫೋನ್ ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಇದು 5 ಮಾರ್ಕ್ಸ್ಗೆ ಟ್ರಿಗೊನೋಮೆಟ್ರಿ ಬರ್ಬೋದಾ ಅಥವಾ ಸರ್ಫೇಸ್ ಏರಿಯಾ ಬರ್ಬೋದಾ? ಆ ಪ್ರಶ್ನೆ ಈಗಾಗಲೇ ನಾನು ಉತ್ತರಿಸಿದೆ ಅಂದ್ಕೊಳ್ತೇನೆ. ಇದು ಟ್ರಿಗ್ನೋಮೆಟ್ರಿಯಿಂದಲೂ ಬರ್ಬೋದು, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಿಂದಲೂ ಬರ್ಬೋದು. ಇದನ್ನು ಹೊರತುಪಡಿಸಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನಿಂದಲೂ ಬರ್ಬೋದು, ಇಲ್ಲ ಥಿಯರಮ್ ಕೂಡ ಬರ್ಬೋದು. ಈ 4 ಪಾಠಗಳಿಗೆ ಸಮಾನವಾದ ಅವಕಾಶ ಇದೆ. ಯಾಕಂದರೆ ಈಗಾಗಲೇ SLC 3 ಎಕ್ಸಾಮ್ಗಳಿವೆ ನಿಮಗೆ, 1, 2, 3 ಅಂತ. ಅದರಿಂದ ಅಲ್ಲಿ ಸಿದ್ಧತೆ ಮಾಡಿರ್ತಾರೆ, 4 ಅಥವಾ 5 ಕ್ವಶನ್ ಪೇಪರ್ಗಳನ್ನು ಮಾಡಿರ್ತಾರೆ. ಅದರಿಂದ ಒಂದು ಆಯ್ಕೆ ಮಾಡಿ ನಾವು ಕೊಡೋದು. ಒಂದೊಂದರಲ್ಲಿ ಒಂದೊಂದನ್ನು ನಿರೀಕ್ಷಿಸಿದರೆ
ನಾವು ಯಾವುದು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಮಾಡೆಲಲ್ಲಿ ಬಂದಿದ್ದರಿಂದ ನೀವು ಅದಕ್ಕೆ ತಯಾರಿ ನಡೆಸಿಕೊಳ್ಳೋದು ಉತ್ತಮ. ಗೊತ್ತೇ ಇದು ಟ್ರಿಗೋನೋಮೆಟ್ರಿಯಿಂದ ಫಿಗರ್ ಕೊಡ್ಬೋದಾ? ಇತ್ತೀಚೆಗೆ 2-3 ವರ್ಷದಿಂದ ಫಿಗರ್ ಕೊಡ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಇಲ್ಲ. ಕೊಡದಿದ್ರೂ ನೀವು ಅಂಥದಕ್ಕೆ ರೆಡಿ ಆಗೋದು ಉತ್ತಮ, ಬಟ್ ಸಮಸ್ಯೆ ಬೇಡ. ಇತ್ತೀಚಿನ ವರ್ಷಗಳಲ್ಲಿ ಕೊಡ್ತಾರೆ, ನಿಮಗೆ ಫಿಗರ್ ಸಿಗ್ತದೆ ಸರ್. ಟ್ರಿಗ್ನಾಮೆಟ್ರಿಯಲ್ಲಿ ಆಗಲಿ ಯಾವುದರಲ್ಲಾಗಲಿ ಮ್ಯಾಥಮೆಟಿಕ್ಸಲ್ಲಿ ಫಿಗರ್ ಬರೆಯುವುದು ಇಂಪಾರ್ಟೆಂಟು ಸರ್, ಹೇಗೆ? ಖಂಡಿತ ಸರ್. ಫಿಗರ್ ಇಲ್ಲದಿದ್ದರೆ ರೇಖಾಗಣಿತದ ಜಾಮೆಟ್ರಿ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ಫಿಗರ್ ಬೇಕೇ ಬೇಕು. ಏನಮ್ಮ ಹೇಳಿ. ಇದು ಸರ್ಫೇಸ್ ಏರಿಯಾ ಚಾಪ್ಟರ್ ಇಂದ ಅದು ವಾಲ್ಯೂಮ್ ಕೇಳ್ಬೋದಾ, ಸರ್ಫೇಸ್ ಏರಿಯಾ ಕೇಳ್ಬೋದಾ? ಅದು ಎರಡು ಮಿಕ್ಸ್ ಮಾಡಿ ಕೇಳ್ಬೋದು. ಯಾಕಂದರೆ 5 ಮಾರ್ಕಿಗೆ ಅಂತ ಆಗುವಾಗ ನೇರ ಪ್ರಶ್ನೆ ಒಮ್ಮೊಮ್ಮೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯಿರಿ ಅಂತ ಒಂದು ಕೀ ನೋಡ್ಕೊಳ್ಳಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಜೋಡಿಸಿದ ಘನಾಕೃತಿಗಳಲ್ಲಿ ಕೇಳಿದ್ರೂ ನೀವು ಅದರ ಈಗ ಶಂಕು ಮತ್ತು ಅರ್ಧಗೋಳ ಜೋಡಿಸಿದರೆ ನೀವು ನೋಡೋದು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವೇ, ಅದು ಪೂರ್ಣ ಆಗ್ತದೆ. ಯಾಕಂದರೆ ಅದರ 1 ಭಾಗ 2 ಭಾಗ ಸೇರಿರ್ತದೆ ಒಳಗಡೆ, ಆಗ ವಿಸ್ತೀರ್ಣಕ್ಕೆ ಅದು ಕನ್ಸಿಡರ್ ಆಗೋದಿಲ್ಲ. ಅಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಘನಾಕೃತಿದ್ದು ಕೇಳಿದರೆ 2 ಜೋಡಣೆಯಾದ ಆಕೃತಿ, 2 ಅಥವಾ 3 ಜೋಡಣೆಯಾದ ಆಕೃತಿಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನೇ ನೀವು ನೋಡಬೇಕಾಗ್ತದೆ. ಅಲ್ಲಿ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಈಗ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳುವಾಗ ಕಣ್ಣಿಗೆ ಏನು ಕಾಣ್ತದೆ ಅದನ್ನು ಪರಿಗಣಿಸಲಿಕ್ಕೆ. ಈಗ ಉದಾಹರಣೆಗೆ ಒಂದು ಸಿಲಿಂಡರ್ ಮೇಲೆ ಒಂದು ಶಂಕುವನ್ನು ಜೋಡಿಸಿದ್ದೇವೆ ಅಂದ್ಕೊಳ್ಳಿ. ಆಗ ಏನಾಗ್ತದೆ, ಅಲ್ಲಿ ಶಂಕುವಿನ ಪಾದ ಒಳಗೆ, ಸಿಲಿಂಡರಿನ ಒಂದು ಪಾದ ಒಳಗೆ ಹೋಗಿರ್ತದೆ, ಶಂಕುವಿನ ಒಂದು ಪಾದ ಒಳಗೆ ಹೋಗಿರ್ತದೆ. ಸೊ ನಾವೀಗ ಯಾವ ಯಾವ ಸೂತ್ರಗಳನ್ನು ಪರಿಗಣಿಸಬೇಕಾಗ್ತದೆ ಅಲ್ಲಿ ಅನ್ನೋದು ಗಮನಿಸಬೇಕು. ಒಂದು ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆಮೇಲೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆಮೇಲೆ ಆ ಸಿಲಿಂಡರಿನ ಅಡಿಯ ಪಾದ ಕೂಡ ವಿಸಿಬಲ್ ಇದೆ. ಸೊ ಅದನ್ನು ಕೂಡಿಸ್ಕೊಳ್ಬೇಕಾಗ್ತದೆ. ಅದರ ಆಕಾರ ವೃತ್ತಾಕಾರದಲ್ಲಿದೆ, ಅದನ್ನೊಂದು πr² ಕೂಡಿಸ್ಕೊಳ್ಬೇಕಾಗ್ತದೆ. ಸೊ ನೀವು ಯಾವ ಸೂತ್ರವನ್ನು ಬಳಸ್ತೀರಿ ಅದರ ಪ್ರಕಾರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ನಮಗೆ ಕಣ್ಣಿಗೆ ಕಾಣುವ ಭಾಗಗಳು ಮಾತ್ರ ಅಲ್ಲಿ ಲೆಕ್ಕಾಚಾರದಲ್ಲಿ ಸಿಗಬೇಕು. ಒಳಗೆ ಹೋದ ಅಥವಾ ಪರಿಗಣಿಸಲಿಕ್ಕೆ ಇಲ್ಲದ ಭಾಗಗಳು ಮೈನಸ್ ಆಗಬೇಕು. ಸೊ ಆ ರೀತಿಯಲ್ಲಿ ನಾವು ಸೂತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಒಂದು 5 ಮಾರ್ಕಿನ ಪ್ರಶ್ನೆಗೆ 2 ಒಟ್ಟಿಗೆ ಬರಲಿಕ್ಕೆ ಸಾಧ್ಯತೆಗಳಿವೆ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಸರಿ, ಮುಂದಿನ ತುಂಬಾ ಇಂಪಾರ್ಟೆಂಟ್ ಥಿಯರಮ್ ಆಗಲೇ ಹೇಳಿದಾಗೆ ಒಂದು ಥಿಯರಮ್ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಮಕ್ಕಳಿಗೆ ಹೆಚ್ಚಿನ ಪಕ್ಷ ಎಲ್ಲ ಶಾಲೆಗಳಲ್ಲಿ 4 ಪ್ರಮೇಯಗಳನ್ನು ಕಲಿಸಿದ್ದಾರೆ. 2 ತ್ರಿಭುಜಕ್ಕೆ ಸಂಬಂಧಿಸಿದಂತೆ, 2 ವೃತ್ತಕ್ಕೆ ಸಂಬಂಧಿಸಿದಂತೆ. ಇದನ್ನು ಹೊರತುಪಡಿಸಿ ತ್ರಿಭುಜಕ್ಕೆ ಸಂಬಂಧಿಸಿದಂತೆ 2 ಪ್ರಮೇಯಗಳು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡು ಬಂದಿವೆ. ಸೊ ಅವುಗಳನ್ನು ಅಭ್ಯಾಸ ಮಾಡುವುದು ಸೂಕ್ತ. ಆಯಿತಾ? ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ ಹಲೋ, ಹೇಳಿ ಅಂತ. ಇದು ಥಿಯರಮ್ಗೆ ಯಾವ ಬೇಸ್ಡ್ ಕ್ವಶನ್ ಬರ್ಬೋದು? ಥಿಯರಮ್ ಬೇಸ್ಡ್ ಕ್ವಶನ್ ಅಂದರೆ, ಈಗ ನಿಮಗೆ ಪರೀಕ್ಷೆಗೆ ಥೇಲ್ಸ್ ಥಿಯರಮ್ ಬಂತು 4 ಅಥವಾ 5 ಮಾರ್ಕಿಗೆ ಅಂತ ಆದರೆ, ನೀವು ಕೋಕೋ ನಿರ್ಧಾರಕ ಗುಣ ಅಥವಾ SAS ಬಾಕೋಬಾ ಮತ್ತು ಬಾಬಾಬಾ ಸಿದ್ಧಾಂತದ ಮೇಲಿನ ಲೆಕ್ಕಗಳನ್ನು ನೀವು ನಿರೀಕ್ಷಿಸಬಹುದು. ಅಥವಾ ಕೋಕೋ ನಿರ್ಧಾರಕ ಪ್ರಮೇಯ ಬಂದಿದ್ದರೆ ಅಲ್ಲಿ ಥೇಲ್ಸ್ ಪ್ರಮೇಯದ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಅಂತ ಹೇಳಿದರೆ ಇಂಥದ್ದೇ ಬರ್ತದೆ ಅಂತ ಹೇಳೋದು ಬಹಳ ಕಷ್ಟವಾದಂಥದ್ದು ಅಂತಲ್ವ? ಬಹಳ ಕಷ್ಟ ಅದು. ಆದರೂ ಕೆಲವು ಚಾಪ್ಟರ್ಗಳನ್ನು ನೋಡುವಾಗ ನಮಗೆ ಪಾಸಿಂಗಿಗೆ ಅಂದರೆ ಈಗ 80ಕ್ಕೆ 28 ಮಾರ್ಕ್ ಬರಬೇಕು ಮಕ್ಕಳಿಗೆ. 28 ಅಲ್ಲ, ಒಂದು 40 ಮಾರ್ಕಿನಷ್ಟು 50%, 80ಕ್ಕೆ ಅದು ಸುಲಭ ಇರ್ತದೆ ಸಾಮಾನ್ಯ ಅಂಥದ್ರಲ್ಲಿ. ಆದರೆ ಈ ಪ್ಲಸ್ ಮೈನಸ್ಸಿಂದಾಗಿ ನಮ್ಮ ಮಕ್ಕಳು ಒಮ್ಮೊಮ್ಮೆ ನಾವು ಪೇಪರ್ ಕರೆಕ್ಷನ್ ಮಾಡುವಾಗ ನಮಗೆ ಅನಿಸ್ತದೆ ಅವನಿಗೆ ಕಾನ್ಸೆಪ್ಟ್ ಗೊತ್ತಿದೆ, ಆದರೆ ಸಣ್ಣ ಪುಟ್ಟ ಮಿಸ್ಟೇಕಿಂದ ಅವರು ಮಾರ್ಕನ್ನು ಕಳ್ಕೊಳ್ತಾರೆ. ಕೆಲವು ಸಲ ಓವರ್ ಕಾನ್ಫಿಡೆನ್ಸು ಆಗ್ತದೆ. ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಲೆಕ್ಕಗಳನ್ನು ಬರೆದು ಕಲಿಬೇಕಾಗ್ತದೆ, ಯಾವುದು ಇಂಪಾರ್ಟೆಂಟ್. ಈಗ ಉದಾಹರಣೆ ಸಮಾಂತರ ಶ್ರೇಣಿಯಲ್ಲಿ AN ಅಥವಾ SN ಬಂದೇ ಬರ್ತದೆ, ಅದು ವರ್ಜಿಸುವ ವಿಧಾನದ ಒಂದು ಬಿಡಿಸಿ ಲೆಕ್ಕ ಬಂದೇ ಬರ್ತದೆ. ಅದರಿಂದ ಅಂಥದ್ದು ಕಲಿಲೇಬೇಕು ಅಂತ. ಮುಂದಿನ ಫೋನ್ ಕರೆಗೆ ಹೋಗುವ ಸರ್. ಹಲೋ ಹಲೋ, ಹೇಳಿಮ್ಮ. ಹೇಳಿ ಸರ್, ಈಗ SSLC ಎಕ್ಸಾಮ್ ಅಲ್ಲಿ ಬಾಲ್ ಪೆನ್ ಅಥವಾ ಜೆಲ್ ಪೆನ್ ಯಾವ ಪೆನ್ನಲ್ಲಿ ಬರೀಬೇಕು? ಬೆಟರ್ ನೀವು ಬಾಲ್ ಪೆನ್ನಲ್ಲೇ ಬರೆಯೋದು ಒಳ್ಳೆಯದು. ಜೆಲ್ ಪೆನ್ನನ್ನು ಆದಷ್ಟು ಬಳಸಬೇಡಿ. ಏನಾದರೂ ಆಗುವಾಗ ಅದು ಸ್ಪ್ರೆಡ್ ಆಗುವ ಇಂಕ್ ಪೆನ್ನೆಲ್ಲ ಬಳಸೋದು ಉತ್ತಮ ಅಲ್ಲ. ಬಾಲ್ ಪೆನ್ನು ಒಂದೇ ತರಹದ 2 ಪೆನ್ಗಳನ್ನು ಇಟ್ಕೊಂಡು ಹೋಗಿ. ಒಮ್ಮೊಮ್ಮೆ ಏನಾದರೂ ಒಂದು ಪೆನ್ ಕೈ ಕೊಟ್ಟರೆ ಇನ್ನೊಂದು ಇಂಕ್ ಚೇಂಜ್ ಮಾಡಬಾರ್ದು ಅಂತೆಲ್ಲ ಇರ್ತದೆ, ಆದರೆ ಅದನ್ನೆಲ್ಲ ಅಷ್ಟು ಗಮನಿಸೋದಿಲ್ಲ. ಆದರೂ 2 ಒಂದೇ ರೀತಿಯ ಬಾಲ್ ಪೆನ್ ತಗೊಂಡು ಹೋಗೋದು ಉತ್ತಮ. ಅವ್ರಿಗೆ ಇಂಕ್ ಪೆನ್ ಅಲ್ಲಿ ಬರ್ದು ಅದಕ್ಕೆ ವಾಟರ್ ಪ್ರೂಫ್ ಜೆಲ್ ಪೆನ್ ಬರ್ದ್ರೆ ಒಳ್ಳೇದಾ? ತಪ್ಪು ಅಂತ ಇಲ್ಲ, ಏನು ಪ್ರಿಕಾಷನರಿ ಮೆಷರ್ ಆಗಿ ಎಲ್ಲಾದರೂ ಸ್ಪ್ರೆಡ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಇಂಕ್ ಪೆನ್ ಜೆಲ್ ಪೆನ್ ಬೇಡ ಅನ್ನೋದು.
ಏನು ನಿಯಮ ಯಾವುದೂ ಇಲ್ಲ, ಈ ಪೆನ್ ಬಳಸಬಾರ್ದು ಅನ್ನುವ ನಿಯಮ ಇಲ್ಲ. ಹಾಗೇನಿಲ್ಲ. ಇಲ್ಲ ಇಲ್ಲ ಇಲ್ಲ. ಅಂದರೆ ಬೇರೆ ಪೆನ್ ಮಧ್ಯದಲ್ಲಿ ಚೇಂಜ್ ಮಾಡುವುದರ ಬಗ್ಗೆಯೂ ಯಾವುದೇ ತೊಂದರೆಗಳೇನಿಲ್ವೇನೋ? ಚೇಂಜ್ ಮಾಡಿದರೆ ಸಾಮಾನ್ಯ ನಾವು ಅಲ್ಲಿ ಸೂಪರ್ ಯಾರು ಮಾಡ್ತಾರೆ ಅವರಿಂದ ಒಂದು ಸಿಗ್ನೇಚರ್ ತೆಕ್ಕೊಳ್ಳೋದು ಅಂತ ಇದೆ ಕ್ರಮ. ಸರಿ, ಅದರಿಂದ ಒಂದೇ ಥರದ 2 ಪೆನ್ನನ್ನು ಬಳಸಿ, ಆಗ ಒಂದು ಇದಾದರೂ ಇನ್ನೊಂದು ಇರ್ತದೆ ಅಂತ ಅಷ್ಟೇ. ಆಯಿತು, ಸರಿ. ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ, ನಮಸ್ತೆ. ನಮಸ್ತೆ. ಹೇಳಿದ್ರಲ್ಲ ಬಾಬಾ ಮತ್ತೆ ಬಾಕೋಬಾ ಅಂತ, ಹೌದು, ಅದು ನಮಗೆ ಕಳಿಸಿಕೊಡ್ಲಿಲ್ಲ ನೀವು ಎಕ್ಸ್ಟ್ರಾ, ಅದು ನಮಗೆ ಶಾಲೆ ಕಳಿಸಿ, ಅದು ಹೇಗೆ ಮಾಡ್ಲಿಕ್ಕೆ? ಪಠ್ಯ ಪುಸ್ತಕದಲ್ಲಿ ಇದೆ, ಟೆಕ್ಸ್ಟ್ ಪುಸ್ತಕದಲ್ಲಿ 2 ಪ್ರಮೇಯಗಳು ಇವೆ. ಅಂದರೆ ಹೋದ ವರ್ಷ 4 ಪ್ರಮೇಯಗಳಿದ್ವು, ಪೈಥಾಗೊರಸ್ ಮತ್ತು ತ್ರಿಭುಜದ ವಿಸ್ತೀರ್ಣಗಳು. ಈ 2 ಪ್ರಮೇಯಗಳನ್ನು ತೆಗೆದು ಹಾಕಿದ್ದಾರೆ. ಅದರಿಂದ ಉಳಿದ 2 ಪ್ರಮೇಯಗಳನ್ನು ಶಿಕ್ಷಕರು ಕಲಿಸ್ತಾ ಬಂದಿದ್ದಾರೆ. ಬಟ್ ಮಾದರಿ ಪ್ರಶ್ನೆ ಪತ್ರಿಕೆ ನೋಡುವಾಗ ಅಲ್ಲಿ ಬಾಬಾ ಮತ್ತು ಬಾಕೋಬಾವನ್ನು ಕೂಡ ಸೂಚಿಸಿರೋದ್ರಿಂದ ಈಗ ಫುಲ್ 80ಗೆ 80 ತೆಗೊಳ್ಳುವಂಥ ಮಕ್ಕಳಿಗೆ ಪಕ್ಕನೆ ಈ ಪ್ರಮೇಯ ಬಂದರೆ ನಷ್ಟ ಆಗುವ ಸಂಭವ ಇರೋದ್ರಿಂದ ಅದನ್ನು ತಯಾರು ಮಾಡ್ಕೊಳ್ಳೋದು ಸೂಕ್ತ. ಮತ್ತು ತಯಾರಿ ಮಾಡಲಿಕ್ಕೂ ತುಂಬ ಸುಲಭ ಇದೆ. ಹೋಲಿಕೆ ಮಾಡ್ಕೊಂಡು ಈಗ ಇದು ಖೋ ನಿರ್ಧಾರಕ ಗುಣ ಕಲ್ತಿದ್ರೆ ಅದರ ರೀತಿಯೇ ಈ 2 ಪ್ರಮೇಯಗಳು ಸಾಧನೆ ಆಗ್ತವೆ. ಸಾಧನೆಯ 3 ಪ್ರಮೇಯಗಳಿಗೆ ಒಂದೇ, ಚಿತ್ರ ಒಂದೇ, ರಚನೆ ಕೂಡ ಒಂದೇ, ಸಾಧನೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ. ಸೊ ಹೋಲಿಕೆ ಮಾಡ್ಕೊಳ್ಳಿ, ಇದಕ್ಕೆ ಹೋಲಿಕೆ ಮಾಡ್ಕೊಂಡು ಇದರಲ್ಲಿ ಏನು ಬದಲಾವಣೆ ಇದೆ ಅಂತ ನೋಡ್ಕೊಂಡು ಕಲ್ತ್ಕೊಂಡ್ರೆ ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೂ ಸುಲಭ ಆಗ್ತದೆ, ಬರಿಬೋದು. ಬರೀಲಿಕ್ಕೆ ಆಗದಂತಹ ಕಷ್ಟದ ಪ್ರಮೇಯಗಳು ಅಲ್ಲವು. ಮತ್ತೆ ಸ್ಟೆಪ್ ವೈಸ್ ಮಾರ್ಕ್ ಇರೋದ್ರಿಂದ ನಿಮಗೆ ಸ್ವಲ್ಪ ಮಾರ್ಕ್ ಸಿಗ್ತದೆ. ಸ್ವಲ್ಪ ಸಾಧನೆಯನ್ನು ಗಮನಿಸಿಕೊಂಡ್ರೆ ಸ್ವಲ್ಪ ಆಚೆ ಈಚೆ ಮಾಡಿದರೆ ಖೋ ನಿರ್ಧಾರಕ ಗುಣವೇ ಬಾಕೋಬಾ ಅಥವಾ ಬಾಬಾ ನಿಯಮಕ್ಕೆ ಇರ್ತದೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಖೋ ನಿರ್ಧಾರಕ ಅಥವಾ ತೇಲ್ಸ್ ಪ್ರಮೇಯವೇ ಬರಲಿ ಅಂತ. ಆದರೆ ಅದೇ ಅಂತ ನಾವು ಏನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಕ್ವಶನ್ ಪೇಪರ್ಗಳು ಬೇರೆ ಬೇರೆದರಲ್ಲಿ ಬೇರೆ ಪ್ರಮೇಯಗಳನ್ನು ಕೇಳಿರ್ತಾರೆ. ಈಗ ಮಾಡೆಲ್ ಆಧಾರಿತ ನೋಡೋದಾದರೆ ನಾವು ಅದರಿಂದ ಇದನ್ನು ಗೊಂದಲಕ್ಕೆ ಒಳಗಾಡಬೇಡಿ ಮಕ್ಕಳು. ಆ ಪ್ರಮೇಯ ಬಂದರೆ ಏನು ಮಾಡೋದು ಅಂತ. ಖಂಡಿತ ನಿಮ್ಮಿಂದ ಸಾಧ್ಯ. 12 ದಿನಗಳಲ್ಲೂ ಈ ಖೋ ನಿರ್ಧಾರಕ ಸರಿ ಕಲ್ತಿದ್ದೀರಲ್ವಾ, ಅದರ ಜೊತೆ ಒಮ್ಮೆ ಬಾಬಾ ಮತ್ತು ಬಾಕೋಬಾ ಸಿದ್ಧಾಂತವನ್ನು ನಿಮ್ಮ ಟೀಚರ್ಸಲ್ಲಿ ಕೇಳಿ 3 ಕಂಪೇರ್ ಮಾಡಿ ಮೇಡಮ್ ಹೇಳಿದ ಹಾಗೆ ಈಗ ಕಲ್ತುಕೊಳ್ಳಿ. ಖಂಡಿತ ನಿಮ್ಮಿಂದ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಒಟ್ಟು 6 ಅಲ್ವಾ? ಒಟ್ಟು 6 ಪ್ರಮೇಯ. ವೃತ್ತದಲ್ಲಿ 2 ಖಂಡಿತ, ಅದರಲ್ಲಿ ಒಂದು ಬಂದೇ ಬರ್ತದೆ, ಅದರಲ್ಲಿ ನೋ ಡೌಟ್. 3 ಮಾರ್ಕಿನ ಆ ವೃತ್ತ ಪ್ರಮೇಯದಲ್ಲಿ 2 ಕಲ್ತಿದ್ದೀರಿ ಈಗಾಗಲೇ, ಖಂಡಿತ ಒಂದು ಪ್ರಮೇಯ ಬರ್ತದೆ. ಮೊನ್ನೆ ಇದರಲ್ಲಿ ನೋಡುವಾಗ ಬಾಹ್ಯ ಬಿಂದುವಿದ್ದೇ ಪ್ರಿಪ್ರೇಟರಿಗಳಲ್ಲಿ ಬಂದಿದೆ, ಅದರಿಂದ ಇನ್ನೊಂದನ್ನು ನಿರೀಕ್ಷಿಸ್ಬೋದು. ಅದನ್ನು ಖಂಡಿತ ಕಲೀಲೇಬೇಕು. ಸರಿ, ಮುಂದಿನ ಫೋನ್ ಕರೆಗೆ ಹೋಗೋ ಸರ್. ಹಲೋ ಹಲೋ ಸರ್, ನಾನು ಟ್ರಿಗ್ನೋಮೆಟ್ರಿದು ಹೇಳ್ಬೋದು. ಹಾಂ, ಟ್ರಿಗ್ನೋಮೆಟ್ರಿಯಲ್ಲಿ ಅಂದರೆ ಅದು ಥೀಮ್ ವೈಸ್ ಇರೋದ್ರಿಂದ ಪ್ರಸ್ತಾವನೆ ಮತ್ತು ಅನ್ವಯ 2 ಪಾಠಗಳಿಂದ ಪ್ರಶ್ನೆಗಳು ಬರ್ತವೆ. ನಿಮಗೆ ಅದು 10 ಅಂಕದ ಪ್ರಶ್ನೆ ಇರ್ತದೆ. ಅದು 6, 4 ಆಗಿಯೂ ಡಿವೈಡ್ ಆಗ್ಬೋದು ಅಥವಾ 5+5 ಆಗಿಯೂ ಡಿವೈಡ್ ಆಗ್ಬೋದು. ಮೊನ್ನೆ ಪ್ರಿಪ್ರೇಟರಿ ಪರೀಕ್ಷೆ ನೋಡಿ ತ್ರಿಕೋನಮಿತಿಯ ಅನ್ವಯದ ಪ್ರಶ್ನೆ 5 ಮಾರ್ಕಿಗೆ ಹೋಗಿತ್ತು, ಸಾಮಾನ್ಯವಾಗಿ 4 ಮಾರ್ಕಿಗೆ ಹೋಗ್ತದೆ. ಇನ್ನೊಂದು ಸಾಧಿಸಿ ಅಂತ ಪ್ರೂವ್ ದ್ಯಾಟ್ ಕ್ವಶನ್ಗಳು, ಅದು ನಿಮ್ಮ ಅಭ್ಯಾಸದಲ್ಲೂ ಇದೆ. ಅಲ್ಲಿಯ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಕಲೀಲೇಬೇಕು. ಅಥವಾ ಓಲ್ಡ್ ಕ್ವಶನ್ ಪೇಪರ್ ಅಥವಾ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು ನಿಮಗೆ ಪ್ರಿಪ್ರೇಟರಿಯಲ್ಲಿ ಯಾವ ಥರ ಬಂದಿದೆಯೋ ಅಂಥ ಕ್ವಶನ್ಗಳನ್ನೇ ನೀವು ಕಲೀಲೇಬೇಕು. ಆರ್ ಕ್ವಶನ್ ಆಗಿಯೂ ಬರಬಹುದು. ಮತ್ತು ಅಲ್ಲಿ ಪರ್ಟಿಕ್ಯುಲರ್ ಸೈನ್, ಕಾಸ್ ಮತ್ತು ಟ್ಯಾನ್, ಆ 6 ತ್ರಿಕೋನಮಿತಿ ಅನುಪಾತಗಳಿಗೆ ವ್ಯಾಲ್ಯೂ ಇದೆ. 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿಗೆ. ಆ ವ್ಯಾಲ್ಯೂ ಬೇಸಿಸ್ ಆಗಿಯೂ ಆರ್ ಕ್ವಶನ್ ಬರಬಹುದು. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಗಮನಿಸಿದರೆ 2 ಅಂಕಕ್ಕೆ ಒಂದೇ ಥರದ ಪ್ಯಾಟರ್ನಲ್ಲಿ ಪ್ರಶ್ನೆ ಬರ್ತಾ ಇದೆ. ಯಾವುದು? ಅನುಪಾತಕ್ಕೆ ಸಂಬಂಧಿಸಿದ ಹಾಗೆ. ಅದನ್ನು ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ತ್ರಿಭುಜ ಕೊಟ್ಟು ಬೆಲೆಗಳನ್ನು ಕೊಟ್ಟಿರ್ತಾರೆ, 3 ಬಾಹುಗಳ ಬೆಲೆಗಳು. ಅಲ್ಲಿ ನೀವು ಅನುಪಾತ ಬರೀಲಿಕ್ಕೆ ಸೈನ್ ತೀಟಾ, ಕಾಸ್ ತೀಟಾ, ಅದು 2 ಅಂಕಕ್ಕೆ ಬರ್ತಾ ಇದೆ. ಇನ್ನು 3 ಅಂಕಗಳಲ್ಲಿ ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರಬಹುದು, ಇನ್ನೊಂದು ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರಬಹುದು. ಬಟ್ ಪ್ರಶ್ನೆ ಪತ್ರಿಕೆ ಗಮನಿಸಿದರೆ ಇಲ್ಲಿ ಆಂತರಿಕ ಆಯ್ಕೆ ಕೂಡ ನಮಗೆ ಸಿಗ್ತದೆ. 2 ಪ್ರಶ್ನೆಗಳನ್ನು ಕೊಟ್ಟು ಒಂದು ಬಿಡಿಸುವ ಹಾಗೆ ಇರ್ತದೆ. ಅದು ಸಿಕ್ಕಿದರೆ ನಿಮಗೆ ಯಾವುದಾದ್ರೂ ಒಂದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಬರೀಲಿಕ್ಕೆ ಆಗ್ತದೆ 3 ಅಂಕದ ಪ್ರಶ್ನೆಗಳಿಗೆ. ಇನ್ನು ಅನ್ವಯ ಸರ್ ಹೇಳಿದಾಗೆ 4 ಅಥವಾ 5 ಅಂಕಕ್ಕೆ ಒಟ್ಟು 10 ಅಂಕಗಳು ಈ ಪಾಠದಿಂದ ಬರಬಹುದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ 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 ಹಾಂ, ಹೇಳಿ. ಹೇಳಿ ಹಲೋ ಹಾಂ, ಹೇಳಿ.
ಹಲೋ, ಇದು ಸರ್ಕಲ್ಸ್ ಪಾಠ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಪಾಠದಿಂದ ಯಾವ ಥಿಯರಮ್ ಬೇಸಿಕ್ ಕ್ವಶನ್ ಬರ್ಬೋದು? ಏರಿಯಾಸ್ ರಿಲೇಟೆಡ್ ಟು ಸರ್ಕಲಲ್ಲಿ ಈಗ ಈ ಸಲ ಸ್ವಲ್ಪ ಇನ್ನು ಸುಲಭೀಕರಿಸಿದ್ದಾರೆ ಆ ಪಾಠವನ್ನು. ಅಲ್ಲಿ ಕಂಸದ ಉದ್ದ ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಷ್ಟಕ್ಕೆ ಸೀಮಿತ ಮಾಡಿರೋದ್ರಿಂದ ಒಂದು ಸರಳ 3 ಅಂಕದ ಅನ್ವಯ ಪ್ರಶ್ನೆಯೂ ಆಗಿರ್ಬೋದು ಅಥವಾ ತಿಳುವಳಿಕೆ ಪ್ರಶ್ನೆಯೂ ಆಗಿರ್ಬೋದು. ಉದಾಹರಣೆಗೆ ಒಂದು ತ್ರಿಜ್ಯಾಂತರ ಖಂಡ ಕೊಟ್ಟು ಅದರ ಒಳಗಡೆ ಒಂದು ವೃತ್ತದೊಳಗೆ ಒಂದು ಆಕೃತಿ ಕೊಟ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿದು ಅದನ್ನು ಬೇರೆ ಆಕೃತಿ ಮೈನಸ್ ಮಾಡುವ ಹಾಗೆ ಅಥವಾ ಪ್ಲಸ್ ಮಾಡುವ ಹಾಗೆ, ಒಂದು ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಹಾಗೆ, ಆ ಥರದ ಪ್ರಶ್ನೆಗಳು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಿಂದ ಆ ಥರ ಬರಲಿಕ್ಕೆ ಸಾಧ್ಯತೆಗಳಿವೆ. ನೇರ ಕಂಸದ ಉದ್ದವು ಕೇಳಬಹುದು, ವಿಸ್ತೀರ್ಣವನ್ನು ಕೇಳಬಹುದು. ಅಥವಾ ವೃತ್ತಖಂಡ ಅಂತ ಹೇಳುವಾಗ ನೀವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಅಲ್ಲಿ ತ್ರಿಭುಜದ ವಿಸ್ತೀರ್ಣ ಮಾಡಬೇಕಾಗ್ತದೆ. ಅಂಥ ಪ್ರಶ್ನೆಗಳನ್ನು ಖಂಡಿತ ನಿರೀಕ್ಷಿಸಬಹುದು. ಅದು ಅಪ್ಲಿಕೇಶನ್ ಆಗಿಯೂ ಬರಬಹುದು. ಅದು ಅಪ್ಲಿಕೇಶನ್ ಕ್ವಶನ್ ಆದರೂ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ ಆಗಿರ್ತದೆ. ಅದನ್ನು ಎಲ್ಲರೂ ಅಟೆಂಪ್ಟ್ ಮಾಡಬಹುದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗೋಣ. ರೇಖಾತ್ಮಕ ಸಮೀಕರಣದಲ್ಲಿ ಅನ್ವಯಿಕ ಲೆಕ್ಕಗಳು ಕೇಳಬಹುದಾ? ಹಲೋ, ಹೇಳಿ. ಹಲೋ, ಹಾಂ, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಪಾಠದಲ್ಲಿ ಅನ್ವಯಿಕ ಲೆಕ್ಕಗಳು ಕೇಳಬಹುದಾ? ಅಲ್ಲಿ ಚಾನ್ಸಸ್ ಕಡಿಮೆ, ಯಾಕಂದರೆ ಆ ಪಾಠದಲ್ಲಿ 4 ಅಂಕಕ್ಕೆ ನಕ್ಷೆ ಬರ್ತದೆ, ಪುನಃ 2 ಅಂಕಕ್ಕೆ ವರ್ಜಿಸುವ ವಿಧಾನ ಅಂತೂ ಬಂದೇ ಬರ್ತದೆ. ಸೊ 6 ಅಂಕಗಳು ಅಲ್ಲೇ ಆಯಿತು. ಮತ್ತೊಂದು ಅನ್ವಯ ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದರೆ 3 ಅಂಕಗಳು ಅಥವಾ 4 ಅಂಕಗಳಿಗೆ ಕೇಳಬೇಕಾಗ್ತದೆ. ಈಗ 4 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅಲ್ಲೇನೂ ನಾವು ಗಮನಿಸಿಲ್ಲ. ಈ ಪಾಠಕ್ಕೆ ಒಂದು ಸಾಧಾರಣ ಒಂದು 8 ರಿಂದ 9 ಮಾರ್ಕ್ಸ್ ಕೊಟ್ಟರು 1 ಅಂಕದ ಪ್ರಶ್ನೆಯೂ ಈ ಪಾಠದಿಂದ ಬರ್ತದೆ. 1 ಅಂಕ ಅಲ್ಲಿ ಒಂದು ಟೇಬಲ್ ಇದೆಯಲ್ಲ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮತ್ತು ಏನು ಅನುಪಾತಕ್ಕೆ ಸಂಬಂಧಿಸಿದಂತೆ A1/A2 ≠ B1/B2 ಆ ಕೋಷ್ಟಕ ಏನಿದೆ ಅದರ ಮೇಲೆ 1 ಅಂಕದ ಪ್ರಶ್ನೆಯೂ ಬರ್ಲಿಕ್ಕಾಗ್ತದೆ, 2 ಅಂಕದ ಪ್ರಶ್ನೆ ಕೊಡ್ಲಿಕ್ಕೂ ಆಗ್ತದೆ. ರೇಖೆಗಳು ಸಮಾಂತರವಾಗಿರ್ತವೆ, ಛೇದಿಸ್ತವೆ ಅಥವಾ ಐಕ್ಯಗೊಳ್ಳುತ್ತವೆ. ಅಲ್ಲಿ 1 ಅಂಕದ ಮಲ್ಟಿಪಲ್ ಚಾಯ್ಸ್ ಮತ್ತು 1 ಅಂಕದ ಖಂಡಿತ ಪ್ರಶ್ನೆ ನಿಮಗೆ ಇರ್ತದೆ. ಅದರಿಂದ ಅಲ್ಲೇ 4+2+2 ಅಂಕ ಕವರ್ ಆಗೋದ್ರಿಂದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕಡಿಮೆ ಬರುವುದು. ಆದರೆ ಅದು ಒಂದೇ ಥೀಮಲ್ಲಿ ಆದದ್ರಿಂದ 6 ಪ್ರಶ್ನೆಯಾಗಿ ಕೊಡಬಹುದು. ಅದರಿಂದ ವರ್ಗ ಸಮೀಕರಣದಿಂದ ಖಂಡಿತ ಅಲ್ಲಿ ನಿರೀಕ್ಷಿಸಬಹುದು ನೀವು. ಆದ್ದರಿಂದ ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ನೀವು ಅನ್ವಯಿಕ ಪ್ರಶ್ನೆಯನ್ನು ಕೇಳೋದು ಕಷ್ಟ ಅಂತ ಹೇಳುವಂಥದ್ದು. ನೀವು ಕಷ್ಟ ಅಂತಲ್ಲ, ಇದೆ ಅನ್ವಯಿಕ ಪ್ರಶ್ನೆ ಇದೆ, ಬಟ್ ಅಂಕಗಳು ಅಲ್ಲಿ ಬೇರೆ ಪ್ರಶ್ನೆಗಳಿಗೆ ಏನು ಫಿಕ್ಸ್ ಆಗಿರೋದ್ರಿಂದ ಕಡಿಮೆ, ಚಾನ್ಸಸ್ ಕಡಿಮೆ, ಬರಲೇಬಾರ್ದು ಅಂತ ಇಲ್ಲ. ಈ ಸಲ ಇನ್ನೊಂದು ಮಕ್ಕಳೇ ಗಮನಿಸ್ಕೊಳ್ಬೇಕು ನೀವು, ಅನ್ವಯ ಪ್ರಶ್ನೆಗಳಿಗೆ ಅಂಕಗಳನ್ನು ಹೆಚ್ಚಿಸಿದ್ದಾರೆ. ಹೋದ ವರ್ಷ 16 ಅಂಕದ ಅನ್ವಯ ಪ್ರಶ್ನೆಗಳು ಬರ್ತಾ ಇದ್ರೆ ಈ ವರ್ಷದಿಂದ 20 ಅಂಕಗಳ ಅನ್ವಯ ಪ್ರಶ್ನೆಗಳು ಬರ್ತವೆ. ಯಾಕಂತ ಹೇಳಿದ್ರೆ ಕೌಶಲ್ಯ ಆಧಾರಿತ ಪ್ರಶ್ನೆಗಳು ಕಡಿಮೆ ಆಗಿವೆ. ಬರೀ 1 ಪ್ರಶ್ನೆ 4 ಅಂಕದ 1 ಪ್ರಶ್ನೆ ಕೌಶಲ್ಯ ಆಧಾರಿತ ಬರೋದ್ರಿಂದ ಉಳಿದ ಅಂಕಗಳು ಅನ್ವಯಕ್ಕೆ ಮತ್ತು ತಿಳುವಳಿಕೆಗೆ ಡಿಸ್ಟ್ರಿಬ್ಯೂಟ್ ಆಗಿ ಹೋಗಿವೆ. ಸೊ ಅದರಿಂದ ಎಲ್ಲೂ ಬೇರೆ ಪಾಠಗಳಲ್ಲಿ ಸಿಗುವ ಏನು ಅನ್ವಯ ಪ್ರಶ್ನೆಗಳು ಕೊಡ್ಲಿಕ್ಕೆ ಆಗದ ಪಕ್ಷ ಈ ಪಾಠಕ್ಕೂ ಕೊಡಲಿಕ್ಕೆ ಸಾಧ್ಯತೆಗಳು ಇವೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಈ ಪಾಠದಿಂದ. ಯಾಕಂದ್ರೆ ತಯಾರಾಗಿರಿ, ಟಾಪರ್ಸ್ ತಯಾರಾಗಿರಿ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ ಮೇಡಮ್. ಹಲೋ. ಹಲೋ, ಹೇಳಿ. ನಮಸ್ತೆ. 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 ಸರ್, ಈಗ ಮ್ಯಾಥ್ಸ್ ಇದೆ, ಈಗ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ನಾವು ಯಾವ ತರ ಮಾಡ್ಬೋದು ಅಂತ ಒಂದು ಐಡಿಯಾ ಹೇಳ್ಬೋದು ಮ್ಯಾಮ್? ಅದೇ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನಿಗೆ ನಾನು ಮ್ಯಾಪಿಂಗ್ ಟೆಕ್ನಿಕ್ ಯಾವಾಗಲೂ ಮಕ್ಕಳಿಗೆ ಸೂಚಿಸ್ತೇನೆ. ಮ್ಯಾಪಿಂಗ್ ಟೆಕ್ನಿಕ್ ಅಂದರೆ ಎಲ್ಲ ಪಾಠದಲ್ಲಿ ಇಂಪಾರ್ಟೆಂಟ್ ಇರುವ ಫಾರ್ಮುಲಾಸ್ ಅದೆಲ್ಲ ಒಂದು ಕಡೆ ಒಂದು ನೀಟಾಗಿ ಮ್ಯಾಪ್ ಮಾಡಿ ಇಟ್ಕೊಂಡು ಬಿಡೋದು. ಆಮೇಲೆ ವಿಧದ ಪ್ರಶ್ನೆಗಳು, ಈವನ್ ಇದರಲ್ಲಿ ವಾಟ್ಸಾಪಲ್ಲೆಲ್ಲ ನಿಮಗೆ ತುಂಬ ಜನ ಮಾಡಿರುವ ಮ್ಯಾಪ್ಸ್ಗಳು ಸಿಗ್ತವೆ. ಅಂದರೆ ಒಂದೊಂದು ಪಾಠಕ್ಕೆ ಏನೇನೇನು ಇದೆ ಆ ಪಾಠದಲ್ಲಿ ಅದನ್ನೆಲ್ಲ ಒಂದು ಕಡೆ ಜೋಡಿಸಿರುವಂತಹ PDF-ಗಳು ಸಿಗ್ತವೆ. ಇಲ್ಲ ನೀವೇ ನಿಮ್ಮ ವೈಯಕ್ತಿಕ PDF-ಗಳ ಒಂದು ಶೀಟ್ಗಳನ್ನು ಮಾಡಿಕೊಂಡು ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ನಮಗೆ. ನಿಮ್ಮ ಬರವಣಿಗೆಯಲ್ಲೇ ಅದಿದ್ರೆ ಒಳ್ಳೆಯದು. ಈಗ ಪ್ರಮೇಯಗಳನ್ನು ಒಂದು ಕಡೆ ಬರೆದಿಡು, ಗ್ರಾಫಿನ 1-2-3 ಲೆಕ್ಕಗಳನ್ನು ಬರೆದಿಡುದು, ಅಥವಾ ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ಬರೆದಿಟ್ಟುಕೊಳ್ಳೋದು. ಎಕ್ಸಾಮ್ ಟೈಮಿನವರೆಗೆ ಕೊನೆ ಮೂಮೆಂಟಿಗೂ ಅದನ್ನು ಲಾಸ್ಟ್ ಟೈಮ್ ನೋಡಿಕೊಂಡು ನೀವು ಹಾಲಿಗೆ ಎಂಟರ್ ಆದರೆ ನಿಮಗೆ ಕೊನೆ ಮೂಮೆಂಟಲ್ಲಿ ನೋಡಿದ್ದು ನೆನಪಿರ್ತದೆ. ಇನ್ನು 12 ದಿನಗಳಲ್ಲಿ ಅದನ್ನು ನೀವು ಫಾಲೋ ಮಾಡಬೇಕು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ ಸರ್. ಹಲೋ. ಹಾಂ, ಹೇಳಿ ಸರ್. ನಾ ಅಭಿಜ್ಞಾ ಅಂತ ಕಟ್ಟೆಬದವಿಂದ. ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್ ಇಂದ ಯಾವುದು ರಿಪೀಟೆಡ್ ಕ್ವೆಶ್ಚನ್ಸ್ ಬರ್ಬೋದು? ಯಾವ ಚಾಪ್ಟರ್? ಕ್ವಾಡ್ರಾಟಿಕ್ ಇಕ್ವೇಷನ್ ಇಂದ
2 ಅಂಕಕ್ಕೆ ಫ್ಯಾಕ್ಟರೈಸೇಷನ್ ಮೆಥಡಿಂದ ಬಿಡಿಸುವಂಥದ್ದು ಅಪವರ್ತನ ವಿಧಾನದಿಂದ. ಒಮ್ಮೊಮ್ಮೆ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಲೇ ಕೇಳ್ತಾನೆ. ಹಾಗೆ ಕೇಳಿದರೆ ನೀವು ಅಲ್ಲಿ ಒಂದು ಸೂತ್ರ ಇದೆ, ಅದನ್ನು ಸೂತ್ರದ ನೇರ ಲೆಕ್ಕಗಳನ್ನು ಬಿಟ್ಟಿದ್ದಾನೆ, ಆದರೆ ಸೂತ್ರವನ್ನು ಬಳಸಬಹುದು ಯಾವಾಗ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಅಥವಾ ಅಪವರ್ತನ ವಿಧಾನ ಅಂತ ಕೇಳ್ತಾನೆ ಅವನು. ಅಥವಾ ಅಲ್ಲಿ ಶೋಧಕ ಕಂಡುಹುಡುಕುವಂಥದ್ದು, ಮೂಲಗಳ ಸ್ವಭಾವ ವಿವೇಚಿಸುವಂತಹ ಪ್ರಶ್ನೆಗಳನ್ನು ನೀವು ಖಂಡಿತ ನಿರೀಕ್ಷಿಸಬಹುದು. ಆಮೇಲೆ ಒಂದು 4 ಮಾರ್ಕ್ಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್, ಅಲ್ಲಿ ಕೆಲವು ಲೆಕ್ಕಗಳಿವೆ, ವಾಕ್ಯ ರೂಪದ ಪ್ರಶ್ನೆಗಳನ್ನು ನೀವು ವರ್ಗ ಸಮೀಕರಣಕ್ಕೆ ಬದಲಾಯಿಸಿಕೊಂಡು ಬಿಡಿಸುವಂಥದ್ದು. ಅದು ಈಗಾಗಲೇ ಈ ಪ್ರಿಪ್ರೇಟರಿ ಮತ್ತು ಮಾಡೆಲ್ ಪೇಪರ್ ಮತ್ತು ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ನೀವು ಗಮನಿಸಿ, ಅಭ್ಯಾಸದ ಲೆಕ್ಕಗಳನ್ನು ಗಮನಿಸಿದರೆ ಅದನ್ನು ಕೂಡ ನೀವು ಅಟೆಂಪ್ಟ್ ಮಾಡಬಹುದು. ಅಲ್ಲಿ ಕ್ವಾಡ್ರೆಟಿಕ್ ಈಕ್ವೇಷನ್ನಲ್ಲಿ ಒಂದು ಮೇನ್ ಇರುವಂಥ ಒಂದು ಸೂತ್ರ, ಅದು ಬರೆದು ಬಿಟ್ಟರೆ 1 ಮಾರ್ಕ್. ಈ ವರ್ಷ ಸೂತ್ರದ ವಿಧಾನವನ್ನ ಪಠ್ಯದಿಂದ ತೆಗೆದಿದ್ದಾರೆ, ಬಟ್ ಸೂತ್ರ ಇದೆ, ಸೊ ಅದರಿಂದ ಬಳಕೆ ಮಾಡಬಹುದು ಅಂತ. ಯಾಕಂದ್ರೆ ಏನು ಸೂಚನೆ ಕೊಟ್ಟ ಪ್ರಕಾರ ಪಠ್ಯದಲ್ಲಿರುವ ಯಾವುದೇ ಪರಿಕಲ್ಪನೆ ಮೇಲೆ ಪ್ರಶ್ನೆಗಳನ್ನು ಕೇಳಲಿಕ್ಕಾಗ್ತದೆ. ಸೂತ್ರ ಇದೆ ಪಠ್ಯದಲ್ಲಿ, ಸೊ ಸೂತ್ರದ ಮೇಲೆ ಪ್ರಶ್ನೆಗಳು ಬರೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸೂತ್ರ ಅನ್ನೋದು ಬಹಳ ಮುಖ್ಯವೇ. ಬಟ್ ಸೂತ್ರದ ಸಹಾಯದಿಂದಲೇ ಬಿಡಿಸಿ ಅಂತ ಬರ್ಲಿಕ್ಕಿಲ್ಲ ಈ ಸಲ. ಬಿಡಿಸಿ ಅಥವಾ ಮೂಲಗಳನ್ನು ಕಂಡುಹಿಡಿಯಿರಿ, ಆಗ ಯಾವುದನ್ನು ಮಾಡಬಹುದು. ಪರ್ಟಿಕ್ಯುಲರ್ ಅಪವರ್ತನ ವಿಧಾನ ಅಂತ ಕೇಳಿದ್ರೆ ಅದರಲ್ಲೇ ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡಬೇಕಾಗ್ತದೆ. ಸರಿ, ಮುಂದಿನ ಫೋನ್ ಕರೆಗೆ ಹೋಗಿ. ಹೇಳು ಯಾವುದು? ಹಲೋ, ಪ್ರೊಬ್ಯಾಬಿಲಿಟಿಯಿಂದ ಎಷ್ಟು ಕ್ವಶನ್ಸ್ ಬರ್ಬೋದು? ಪ್ರೊಬ್ಯಾಬಿಲಿಟಿಗೆ 4 ಅಂಕ, 3ರಿಂದ 4 ಅಂಕ ಇದೆ. ಸೊ ಒಂದು 3 ಅಂಕದ ಪ್ರಶ್ನೆಯೂ ಬರ್ಬೋದು, ಇಲ್ಲ 2 ಅಂಕದ ಪ್ರಶ್ನೆ ಪ್ಲಸ್ 1 ಅಂಕದ ಪ್ರಶ್ನೆ, ಆ ಥರದ ಬರ್ಬೋದು. ನೇರ ಇನ್ನು ಹೆಚ್ಚಿನ ಪಕ್ಷ ನೇರ ಪ್ರಶ್ನೆ, ಇನ್ನು ಸಂಭವನೀಯತೆಯನ್ನು ಕಂಡುಹಿಡೀರಿ, ಪ್ರೊಬ್ಯಾಬಿಲಿಟಿ ಕಂಡುಹಿಡೀರಿ ಅಂತ. ಈಗ ಮೊನ್ನೆ ಪ್ರಿಪರೇಟರ್ಗೆ ನೋಡಿದ ನೋಡಿ, ಒಂದು ಇಷ್ಟು ಮಾವಿನ ಹಣ್ಣುಗಳು ಇರ್ತವೆ, ಅದರಲ್ಲಿ ಕೊಳೆತ ಮಾವಿನ ಹಣ್ಣುಗಳು, ಅದನ್ನೆಲ್ಲ ಕೊಳೆತದ್ದು ಮೈನಸ್ ಮಾಡಿದರೆ ಉತ್ತಮ ಮಾವಿನ ಹಣ್ಣುಗಳ ಸಂಭವನೀಯತೆ ನೀನು ಸುಲಭವಾಗಿ ನೋಡಬಹುದು. ಆದರೆ ಮಕ್ಕಳು ತಪ್ಪು ಮಾಡೋದು, ಈ ಛೇದದಲ್ಲಿ ಯಾವಾಗಲೂ ಒಟ್ಟು ಸಾಧ್ಯತೆಗಳನ್ನು, ದೊಡ್ಡ ಅಂಕೆಯನ್ನು ನೀವು ಛೇದದಲ್ಲಿ ಬರಿಬೇಕು. ಅದು ಯಾವಾಗಲೂ ಸಮಭಿನ್ನ ರಾಶಿಯೇ ಇರ್ತದೆ ಎಂಬುದನ್ನು ಗಮನಿಸಿಕೊಳ್ಬೇಕು. ಆಮೇಲೆ 1 ಅಂಕಕ್ಕೆ ಈಗ ಇವತ್ತು ಮಳೆ ಬರುವ ಸಂಭವನೀಯತೆ, ಮಳೆ ಬರದ ಸಂಭವನೀಯತೆ ಕಂಡುಹುಡುಕ್ಲಿಕ್ಕೆ, ಅಥವಾ ಇವತ್ತು ಭಾರತ ಗೆಲ್ಲುವ ಸಂಭವನೀಯತೆ, ಆಗ ಸೋಲುವ ಸಂಭವನೀಯತೆ ಕಂಡುಹಿಡುಕ್ಲಿಕ್ಕೆ ಅಂಥದ್ದನ್ನೆಲ್ಲ ನಿರೀಕ್ಷಿಸ್ಬೋದು. ಮತ್ತು ನಾಣ್ಯ ಮತ್ತು ದಾಳದ ಕೆಲವು ಸಮಸ್ಯೆಗಳು, ಅಥವಾ ನಿಮಗೆ ಅಲ್ಲಿ ವರ್ಗ ಸಂಖ್ಯೆ ಗೊತ್ತಿರಬೇಕು, ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರಬೇಕು. ಅದರ ಮೇಲಿನ ಈ ಹಳೆ ಕ್ವಶನ್ ಪೇಪರ್ಗಳನ್ನು ಗಮನಿಸಿ, ಅಥವಾ ಪುಸ್ತಕದಲ್ಲೂ ಇದೆ, ಅಂಥ ಸುಲಭ ಪ್ರಶ್ನೆಗಳನ್ನೇ ಎಲ್ಲರೂ ಸಂಭವನೀಯತೆಯಲ್ಲಿ ಆ 4 ಅಂಕಗಳನ್ನು ಪಡ್ಕೊಳ್ಬಹುದು ಮಕ್ಕಳೇ. ಮತ್ತೆ ಟ್ರಯಾಂಗಲ್ ಕ್ವೆಶ್ಚನ್ಸ್ ಇಂದ 3 ಮಾರ್ಕ್ಸ್ ಕ್ವೆಶ್ಚನ್ ಯಾವ್ದು ಬರ್ಬೋದು? ಟ್ರಯಾಂಗಲ್ ಅಲ್ಲಿ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಬರ್ತದೆ, 3 ಅಥವಾ 2 ಅಂಕಕ್ಕೆ ಬರ್ಬೋದು, ಒಂದು ಎಕ್ಸ್ಟ್ರಾ ಒಂದು ಕ್ವೆಶ್ಚನ್. ಆ ಪ್ರಶ್ನೆ ಈಗ ನಮಗೆ ಸದ್ಯಕ್ಕೆ ಇರೋದು 4 ಪ್ರಮೇಯಗಳು ಅಂತ ಹೇಳಿದ್ವಿ ನಾವು, ಒಂದು ಬಾಬಾಬಾ, ಬಾಕೋಬಾ, ಕೋಕೋ ಮತ್ತು ತೇಲ್ಸ್. ಅದೇ ಪರಿಕಲ್ಪನೆಯ ಆಧಾರಿತವಾಗಿ ಬರಬೇಕು. ಸೊ ನೀವು ಅಲ್ಲಿ ಬಂದ ಚಿತ್ರದಲ್ಲಿ 2 ತ್ರಿಭುಜಗಳು ಸಮರೂಪ ಅಥವಾ ಸರ್ವಸಮ ತ್ರಿಭುಜಗಳು ಸಿಗ್ತವಾ ಅಂತ ಗಮನಿಸಿದರೆ ನಿಮಗೆ ಅಲ್ಲಿ ಏನು ಸಾಧಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ಲಿಂಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಇದನ್ನು ಗಮನಿಸ್ಕೊಳ್ಬೇಕು. ನೀವು ಕೋಕೋ ನಿರ್ಧಾರಕ ಗುಣವನ್ನು ಅಲ್ಲಿ ಅನ್ವಯಿಸಬೇಕಾ ಅಥವಾ ತೇಲ್ಸ್ ಪ್ರಮೇಯವನ್ನು ಅನ್ವಯಿಸಬೇಕಾ? ನೋಡುವಾಗ ಚಿತ್ರ ಗೊತ್ತಾಗ್ತದೆ. ತೇಲ್ಸ್ ಪ್ರಮೇಯ ಆದರೆ ಅಲ್ಲಿ ಒಂದು ಸಮಾಂತರ ರೇಖೆ ಇದ್ದೇ ಇರ್ತದೆ. ಸೊ ಅನ್ವಯಿಸಿ ಅದನ್ನು ಬಿಡಿಸ್ಲಿಕ್ಕೆ ಏನು ಕನೆಕ್ಷನ್ಸ್ ಕೊಡುವಂಥದ್ದು 3 ಅಂಕ ಅಥವಾ 2 ಅಂಕಕ್ಕೆ ಪ್ರಶ್ನೆ ಬರ್ಬೋದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ದೂರ ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರವನ್ನು ನಿರೀಕ್ಷಿಸಬಹುದು. ಅದಲ್ಲದೆ ಭಾಗ ಪ್ರಮಾಣ ಸೂತ್ರದಲ್ಲಿ ಅನುಪಾತವನ್ನು ಕೇಳಬಹುದು. ಆ ಅನುಪಾತವನ್ನು ಕಂಡುಹುಡುಕುವಾಗ ನೀವು ಭಾಗ ಪ್ರಮಾಣವನ್ನೇ ಹಾಕಬೇಕು, ಅಥವಾ ಸ್ವಲ್ಪ ಸೂತ್ರವನ್ನು ಸರಳೀಕರಣಗೊಳಿಸಬಹುದು. ಅಲ್ಲಿ ಪುಸ್ತಕದಲ್ಲಿ ಬಿಡಿಸುವಾಗಲೂ ಅದರ ಸ್ಟಾರ್ಟಿಂಗಿಗೆ ಇದ್ದ m1/m2 = x - x1 / x2 - x, ಅದನ್ನೇ ಹಿಡ್ಕೊಂಡ್ರೆ ನೇರ ಅನುಪಾತ, ಅದು 3 ಅಂಕಕ್ಕೆ ಕೇಳಿದರೂ 2 ಸ್ಟೆಪ್ನಲ್ಲಿ ಅದು ಮುಗೀತದೆ ಮಕ್ಕಳೇ. ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಆಮೇಲೆ ಅಲ್ಲಿ ಮಧ್ಯಬಿಂದು, ಅದು 1 ಅಂಕಕ್ಕೂ ಬರಬಹುದು, ಮಲ್ಟಿಪಲ್ ಚಾಯ್ಸಿಗೂ ಬರಬಹುದು, ಅಥವಾ 2 ಅಂಕಗಳಿಗೂ ಬರಬಹುದು. ಅಥವಾ 3 ಅಂಕಕ್ಕೆ ಅದು ಹೋಗ್ತದೆ ಅಂತಾದರೆ ಅಲ್ಲಿ ಚತುರ್ಭುಜವನ್ನು ಕೊಟ್ಟು ಒಂದು ಶೃಂಗಬಿಂದುವನ್ನು ಕಂಡುಹುಡುಕ್ಲಿಕ್ಕೆ ಅಂತ, ಅಥವಾ ತ್ರೈಭಾಜಕ ಬಿಂದುಗಳು ಅಂತ ಇದೆ. ಅಂಥ ಪ್ರಶ್ನೆಗಳನ್ನು ನೀವು ಅಲ್ಲಿ ಅಭ್ಯಾಸದಲ್ಲಿ ಉಂಟು, ಚಂದದ ಪ್ರಶ್ನೆಗಳು, ಅದನ್ನು ಖಂಡಿತ ಕಲಿತುಕೊಳ್ಳಿ. ಅಥವಾ ಒಂದು ವೃತ್ತ ಕೊಟ್ಟರು ಒಮ್ಮೊಮ್ಮೆ ತ್ರಿಜ್ಯ ಕಂಡುಹುಡುಕ್ಲಿಕ್ಕೆ, ಅದು ದೂರ ಸೂತ್ರವೇ ಉಪಯೋಗಿಸೋದು. ಇತ್ತೀಚೆಗೆ ಒಮ್ಮೊಮ್ಮೆ ನಕ್ಷೆ ಕೊಟ್ಟು ಒಂದು ಲೈನ್ ಹಾಕಿ, ಗೆರೆಯನ್ನು ಹಾಕಿ, ಅದರ ನಿರ್ದೇಶಾಂಕ ಬಿಂದುಗಳನ್ನು ನೀವೇ ಗುರುತಿಸಿ ಮತ್ತೆ ದೂರ
ಕಂಡುಹಿಡಿಯಿರಿ ಅಂತ ಸ್ವಲ್ಪ ಅಪ್ಲೈಡ್ ಥರ ಕೇಳ್ತಾರೆ. ಆಗ ಅದು 3 ಅಂಕಕ್ಕೆ ನೀವು ಅಂಥದ್ದನ್ನು ನಿರೀಕ್ಷಿಸಬಹುದು. ಇದು ಕೂಡ ಮಕ್ಕಳಿಗೆ ಸುಲಭವಾಗಿ ಅಂಕ ಗಳಿಸುವಂಥ ಒಂದು ಚಾಪ್ಟರ್. ಅಂದರೆ ಗ್ರಾಫೇ ಕೊಡ್ತಾರೆ, ಅಲ್ಲಿ ಗ್ರಾಫೇ ಕೊಡ್ತಾರೆ ಅವರೊಂದು. ಆ ಕೋಆರ್ಡಿನೇಟ್ಸನ್ನು ನೀವು ಅವರು ಐಡೆಂಟಿಫೈ ಮಾಡಿ ಮತ್ತೆ ಅಪ್ಲೈ ಮಾಡಬೇಕಾಗ್ತದೆ. ಹೌದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ ಹಲೋ, ಹೇಳಿಮ್ಮ, ಯಾರು ಮಾತಾಡೋದು? ಬಿಂದು ಅಂತ, ಮಂಗಳೂರಿಂದ ಮಾತಾಡೋದು. ಹೇಳಿ. ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಯಾವ್ದು ಜಾಸ್ತಿ ಫೋಕಸ್ ಕೊಡಬೇಕು? ಅಲ್ಲಿ ಇರೋದೇ 2 ಪರಿಕಲ್ಪನೆಗಳು, ಒಂದು ದೂರದ ಸೂತ್ರ ಮತ್ತೆ ಒಂದು ಭಾಗ ಪ್ರಮಾಣ ಸೂತ್ರ. ಈ ವರ್ಷ ಕೋಆರ್ಡಿನೇಟ್ ಜಾಮೆಟ್ರಿನ ತುಂಬಾ ಸುಲಭೀಕರಿಸಿದ್ದಾರೆ. ಅದರಲ್ಲಿ ಈಗಾಗಲೇ ಅದನ್ನು ಹೇಳಿದೆ, ನೀವು ಕೇಳಿದ್ರಾ? ಹೇಳಿ. ಹೌದು, 2 ಅಂಕಕ್ಕೆ ಒಂದು ದೂರದ ಸೂತ್ರದಿಂದ ನೇರ ಪ್ರಶ್ನೆ ಬರಬಹುದು ಅಂತ ನಮ್ಮ ಒಂದು ಅಪೇಕ್ಷೆ. ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರದಿಂದಲೂ ರೇಷಿಯೋ ಕಂಡುಹಿಡಿಯಿರಿ ಅಥವಾ ಆ ಬಿಂದು ಭಾಗಿಸುವ ಬಿಂದುವನ್ನು ಕಂಡುಹಿಡಿಯಿರಿ, ಸೆಕ್ಷನ್ ಫಾರ್ಮುಲಾದಿಂದ ನೇರ ಪ್ರಶ್ನೆ ಬರಬಹುದು 2 ಅಂಕಕ್ಕೆ ಅಂತ. 3 ಅಂಕಕ್ಕೆ ಸ್ವಲ್ಪ ತಿಳುವಳಿಕೆ ಮಟ್ಟದ ಪ್ರಶ್ನೆ. ಸರ್ ಆಗಲೇ ಹೇಳಿದಾಗೆ ದೂರ ಮತ್ತು ಭಾಗ ಪ್ರಮಾಣ ಅಥವಾ ದೂರ ಮತ್ತು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಮಧ್ಯಬಿಂದು ಇದು ಸೂತ್ರ, ಇದನ್ನು ಸೇರಿಸಿ ಕಂಡುಹಿಡಿಯುವ ಹಾಗೆ ಒಂದು 3 ಅಂಕಕ್ಕೆ ಪ್ರಶ್ನೆ ಬರ್ಬೋದು. ಬಹುಶಃ ಕೋಆರ್ಡಿನೇಟ್ ಜಾಮೆಟ್ರಿ ಸ್ವಲ್ಪ ಮಟ್ಟಿಗೆ ಸುಲಭದ ಒಂದು ಚಾಪ್ಟರ್ ಅಂತ ಹೇಳ್ಬೋದು. ಖಂಡಿತ. ಆದರೆ ಸೂತ್ರ ಒಮ್ಮೊಮ್ಮೆ ಈ ಮಧ್ಯಬಿಂದು 2 ಪಾಯಿಂಟ್ಗಳನ್ನು ಕೊಟ್ಟಿರ್ತಾರೆ ಅವರು, ಅಲ್ಲಿ ಮಧ್ಯಬಿಂದು ಹಾಕಬೇಕಾ ದೂರ ಸೂತ್ರ ಹಾಕಬೇಕಾ ಅಂತ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಅದನ್ನು ಸ್ವಲ್ಪ ಬರೆದಿಟ್ಟುಕೊಳ್ಳಿ ಸೂತ್ರಗಳನ್ನು, ಆಗ ನಿಮಗೆ ಸುಲಭ ಆಗ್ತದೆ. ಅದರಲ್ಲಿ ಬಹುಶಃ ನಿಮಗೆ ಒಂದು ಗ್ರಾಫ್ನ ಟೈಪ್ ಒಂದು ಚಿತ್ರ ಬಿಡಿಸಿದ್ರೆ, ಈಗ ಸ್ವಲ್ಪ ದೊಡ್ಡ ಲೆಕ್ಕಗಳಾದರೆ ಸ್ವಲ್ಪ ಸುಲಭ ಆಗ್ಬೋದೇನೋ ಅಂತ ಹೇಳುವಂಥದ್ದು. ಹೌದು, ಚಿತ್ರ ಬಿಡಿಸಿ ವಿಜುವಲೈಸೇಷನ್ಗೆ ಚಿತ್ರದ ಅವಶ್ಯಕತೆ ಬೀಳ್ತದೆ, ಆಗ ಸುಲಭ ಆಗ್ತದೆ ಮಕ್ಕಳಿಗೆ ಚಿತ್ರ ಬಿಡಿಸಿ. ಈ ಭಾಗ ಪ್ರಮಾಣ ಸೂತ್ರ ಮಾಡುವಾಗ ಒಂದು ಲೈನ್ ಎಳೆದು ಆ ಪಾಯಿಂಟನ್ನು ಗುರುತಿಸಿ M1 M2 ಗುರುತಿಸಿ M1 ಇಂದ X2 ಕಡೆಗೆ ಆ ಕಡೆಗೆ ಹೋಗುದು, M2 ಇಂದ ಈ ಕಡೆಗೆ ಬರುದು ಅಂತ ಅದು ಟೀಚರ್ಸ್ ಹೇಳಿರ್ತಾರೆ. ಆ ಥರ ಮಾಡಿದರೆ ಒಮ್ಮೊಮ್ಮೆ ಫಾರ್ಮುಲಾ ಮರ್ತು ಹೋದ್ರು ಅವರಿಗೆ ಈ ನಂಬರಿಂದ M1 ಇಂದ ಆಚೆ ಎಕ್ಸ್ಗೆ ಗುಣಿಸಬೇಕು, M2 ನಿಂದ ಈಚೆ ಎಕ್ಸ್ಗೆ X1ಗೆ ಗುಣಿಸಬೇಕು ಅಂತ ಸ್ವಲ್ಪ ನೋಡಿಕೊಂಡ್ರೆ, ಮಧ್ಯದಲ್ಲಿ ಯಾವಾಗಲೂ ಪ್ಲಸ್ ಚಿಹ್ನೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಮೈನಸ್ ಬಂದಾಗ ಮಕ್ಕಳು ಕನ್ಫ್ಯೂಷನ್ ಮಾಡೋದು. ಈಗ ಕೊನೆಗೆ ಬಂದಾಗ 8 ಮೈನಸ್ 8 ಪ್ಲಸ್ 3 ಅಂತ ಇರ್ತದೆ. 8 ರಿಂದ 3 5 ಬರೀತಾರೆ, ಆದರೆ -5 ಬರೆಯುವುದಿಲ್ಲ, ಅಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಬರಿಬೇಕು. ಇದೆಲ್ಲ ಬೇಸಿಕ್, ಮಕ್ಕಳು ಎಡುವುದು ಅಲ್ಲೇ. ಉದಾಹರಣೆಗೆ -8 ಪ್ಲಸ್ 3 ಬಂದರೆ -5 ಉತ್ತರ, ಆದರೆ ಮಕ್ಕಳು +5 ಬರೀತಾರೆ. ಆಗ ನೀವು ಅಲ್ಲಿ ಅರ್ಧ ಮಾರ್ಕು ಕಳ್ಕೊಳ್ಬೇಕಾಗ್ತದೆ ಆ ಪಾಯಿಂಟಿಗೆ. ಅದನ್ನು ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಎಲ್ಲ ಚಾಪ್ಟರಿಂದ ಸೂತ್ರಗಳನ್ನು ಕಲಿತುಕೊಳ್ಳಿ. ಮತ್ತು ಯಾವ ಪ್ರಶ್ನೆಗಳನ್ನು ಖಂಡಿತ ಬಿಡಬೇಡಿ. ನನಗೊಂದು 25 ಪ್ರಶ್ನೆ ಕಲ್ತದ್ದು 38 ಉಳಿದದ್ದು ನಾನು ಯಾಕೆ ಬರೆಯುವುದು ಅಂತ ಬಿಡಬೇಡಿ. ಖಂಡಿತ 38 ಪ್ರಶ್ನೆಗಳ ನಂಬರನ್ನು ಬರೆದು ಅಟೆಂಪ್ಟ್ ಮಾಡಿ. ಯಾವುದಾದ್ರೂ ಒಂದು ಸಲ ಪ್ರಿಂಟ್ ಮಿಸ್ಟೇಕ್ ಆದರೆ ನೀವು ಅಟೆಂಪ್ಟ್ ಮಾಡಿದರೆ ಗ್ರೇಸ್ ಸಿಗುವ ಸಾಧ್ಯತೆಗಳು ಇರ್ತದೆ. ಅದರಿಂದ 4 ಮಾರ್ಕಿನ ಸಮಾಂತರ ಶ್ರೇಣಿಯ ಅಯ್ಯೋ ಅದು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದರು, ಅಲ್ಲಿ ಏನೋ ಸಮಾಂತರ ಶ್ರೇಣಿಯ ಮೊತ್ತ ಲಾಸ್ಟ್ ಇದ್ದರೆ ನೀವು ಒಂದೊಂದು ಮೊತ್ತದ ಸೂತ್ರ ಆದರೂ ಬರೆದಿಡಿ. ಅಲ್ಲಿ ನೀವು ಅಟೆಂಪ್ಟ್ ಮಾಡಬೇಕು. ಆಗ ಏನಾದರೂ ಒಂದು ಅದೃಷ್ಟಕ್ಕೆ ಅಂದರೆ ಪ್ರಿಂಟ್ ಮಿಸ್ಟೇಕ್ ಆಗಿದ್ದರೂ ಆಗೋದು ಕಡಿಮೆ, ಸಿಗುವ ಚಾನ್ಸಸ್ ಇರ್ತದೆ. ನಾವು ಯಾಕೆ ಅದನ್ನು ಬಿಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಈಕ್ವೇಷನ್ಸ್ ಅಥವಾ ಸೂತ್ರ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಒಂದು ಸೂತ್ರ ಅಂತ ಬರೆದ್ರೆ ಅದಕ್ಕೊಂದು ಮಾರ್ಕ್ ಸುಮಾರು ಮಟ್ಟಿಗೆ ಸಿಗುವಂಥ ಒಂದು ಗ್ಯಾರಂಟಿ ಇದೆ. ಯಾಕಂದರೆ ಪ್ರತಿ ಪ್ರಶ್ನೆಯಲ್ಲಿ ಒಂದೊಂದು ಭಾಗಕ್ಕೂ ಒಂದೊಂದು ಸ್ಟೆಪ್ಪಿಗೂ ಅಂಕಗಳಿವೆ. ಸೊ ಅದರಿಂದ ಸೂತ್ರ ಬರೆದ್ರೆ ಒಂದು ಅರ್ಧ ಮಾರ್ಕ್ ಸಿಗುವ ಸಂಭವ ಇದೆ. ಸೂತ್ರ ಬರೆದು ಬೆಲೆಗಳನ್ನು ಆದೇಶಿಸಿದರೆ ಇನ್ನೊಂದಷ್ಟು ಮಾರ್ಕ್, ಆ ಥರ. ಈಗ ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮೊದಲಿಗೆ ನಾವು ಮಾತಾಡೋದಾದರೆ ಈ ಹಲೋ ಹೇಳಿ ಶಾಲೆಯಿಂದ ಮಾತಾಡೋದು. ಇದು ಹೇಳಿಕೆ ಎಲ್ಲ ಯಾವುದು ಕೇಳಬಹುದು ಅಂತ ಒಂದು ಹೇಳಿಕೆಯ ಒಂದು ಅಂಕದ ಒಂದು ತೇಲ್ಸ್ ಪ್ರಮೇಯದ ವಾಕ್ಯ ಕೇಳಬಹುದು. ಇಲ್ಲ ಕೋಕೋ ನಿರ್ಧಾರಕನ ಗುಣ ಕೇಳೋದು ಕಡಿಮೆ, ಬಟ್ ತೇಲ್ಸ್ ಪ್ರಮೇಯ ಮತ್ತು ಈ ವಾಸ್ತವ ಸಂಖ್ಯೆಗಳು ಪಾಠದಿಂದ ಅಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂಕಗಣಿತದ ಮೂಲ ಪ್ರಮೇಯ ಇದೆ, ಅದು ಕೇಳಲಿಕ್ಕೆ ಸಾಧ್ಯತೆ ಇದೆ. ಸೊ ವಾಕ್ಯಗಳು ಕೇಳ್ಬೋದು. ತೇಲ್ಸ್ ಪ್ರಮೇಯ ಒಂದು ಹೆಚ್ಚು ಚಾನ್ಸ್ ಇದೆ. ಬೇರೆ ಹೇಳಿ. ಹಲೋ, ವಿಲೋಮವನ್ನು ಕೇಳಬಹುದು, ಕೇಳಬಾರ್ದು ಅಂತಿಲ್ಲ ಒಂದು ಅಂಕಕ್ಕೆ. ಅದು ನಿಮಗೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ವಿಲೋಮ ಅಂದರೆ ಅದನ್ನು ಉಲ್ಟಾ ತಿರುಗಿಸಿ ಬರೆಯುವುದು. ನಿಮ್ಮ ಕನ್ನಡದಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇದ್ದ ಹಾಗೆ ಅದನ್ನು ಚೇಂಜ್ ಮಾಡಿ ಬರೆದ್ರೆ ಆಯಿತು. A=B ಇದ್ರೆ B=A ಅಷ್ಟೇ. ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ, ಹೇಳಿನಾ? ಇದು ಪಾಲಿನಾಮಿಯಲ್ ಪಾಠದಿಂದ ಯಾವ ರೀತಿ ಕ್ವೆಶ್ಚನ್ ಎಕ್ಸ್ಪೆಕ್ಟೆಡ್ ಮಾಡಬಹುದು?
ಪಾಲಿನಾಮಿಯಲ್ಸಲ್ಲಿ ಒಂದು ಅಂಕದ ಪ್ರಶ್ನೆ ಡಿಗ್ರಿ ಮಹತ್ತಮ ಘಾತ ಬರೀಲಿಕ್ಕೆ, ಅಥವಾ ಅಲ್ಲೂ ನಕ್ಷೆ ಅವನೇ ಕೊಡ್ತಾನೆ ಎಷ್ಟು ಶೂನ್ಯತೆಗಳಿವೆ ಅಂತ. ಸಾಮಾನ್ಯ ಪಿ ಆಫ್ ಎಕ್ಸ್ ಕೊಟ್ಟಿದ್ರೆ ಅದು ಎಕ್ಸ್ ಅಕ್ಷವನ್ನು ಎಲ್ಲಿ ಕಟ್ ಮಾಡ್ತದೋ ನಿಮಗೆ ನಕ್ಷೆ ಕಾಣ್ತದೆ. ಆಗ ಅಷ್ಟು ಶೂನ್ಯತೆಗಳು ಎಷ್ಟು ಕಡೆ ಕಟ್ಟಾಗಿದೆಯೋ 3 ಕಡೆ ಕಟ್ಟಾಗಿದೆ 3 ಶೂನ್ಯತೆ ಅಂತ. ಅಥವಾ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಂತ ಕೇಳಬಹುದು, ಅಥವಾ ಘನ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಬಹುದು. ಈ 1 ಅಂಕದಲ್ಲಿ ಸುಲಭದ ಪ್ರಶ್ನೆಗಳನ್ನು ನೀವು ನಿರೀಕ್ಷಿಸಬಹುದು. 2 ಅಂಕಕ್ಕೆ ಹೋಗುವುದಾದರೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು 2 ಪ್ರಿಪರೇಟರಿದಲ್ಲಿ ನೋಡಿದರೆ 3 ಅಂಕಕ್ಕೆ ಕೇಳ್ತಾ ಇದ್ದಾರೆ. ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂದರೆ ನೀವು ವರ್ಗ ಸಮೀಕರಣದಲ್ಲಿ ಅಪವರ್ತನ ವಿಧಾನ ಮಾಡ್ತೀರಲ್ವ, ಅದೇ ಅಪವರ್ತನ ವಿಧಾನವನ್ನೇ ಫಾಲೋ ಮಾಡೋದು, ಶೂನ್ಯತೆಗಳನ್ನು ಕಂಡುಹುಡುಕೋದು. ಆಮೇಲೆ ಸಹ ಸಂಬಂಧಗಳ ಅಲ್ಲಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a, ಆಲ್ಫಾ ಬೀಟಾ ಮೂಲಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ c/a, ಆ ಸೂತ್ರವನ್ನು ಅಪ್ಲೈ ಮಾಡೋದು. ಅದನ್ನು ಕೂಡ ನೀವು ಎಲ್ಲರೂ ಅದನ್ನು ಮಾಡಿದರೆ 3 ಅಂಕಗಳು ನಿಮಗೆ ಸಿಗ್ತದೆ. ಒಮ್ಮೊಮ್ಮೆ ಮೊನ್ನೆ ಪ್ರಿಪರೇಟರಿಯಲ್ಲಿ ಗಮನಿಸಬಹುದು, ನೀವು ಒಂದು ಗ್ರಾಫ್ ಕೊಟ್ಟಿದ್ದರು, ನೀವೇ ಶೂನ್ಯತೆಗಳನ್ನು ಕಂಡುಹುಡುಕಿ ಆ ವರ್ಗ ಬಹುಪದೋಕ್ತಿ ರಚಿಸಿ ಅಂತ. ಆಗ ಅದನ್ನು ಸುಲಭವಾಗಿ ನಾವು ಅಲ್ಲೂ ಹೇಳ್ಬೋದು, x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಅದರಲ್ಲಿ ಆ ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಸಬ್ಸ್ಟಿಟ್ಯೂಷನ್ ಮಾಡೋದು. ಅದರಲ್ಲಿ ಮೈನಸ್ ಆಲ್ಫಾ ಪ್ಲಸ್ ಬೀಟಾ, ಅದನ್ನು ಸ್ವಲ್ಪ ನೆನ್ಪಿಟ್ಟುಕೊಳ್ಳಿ. ಪ್ಲಸ್ ಹಾಕಿದರೆ ಅಲ್ಲಿ ಅಂಕಗಳು ಹೋಗ್ಬೋದು. ಇದನ್ನು ನೀವು ಖಂಡಿತ ನಿರೀಕ್ಷಿಸಬಹುದು. ಅದನ್ನು ಹಳೆ ಎಲ್ಲ ಕ್ವಶನ್ ಪೇಪರ್ ಇದು ನೋಡಿ, ಈಸಿಯಲ್ಲಿ ಇರ್ತದೆ. ಆ 3 ಅಂಕಗಳನ್ನು ಖಂಡಿತ ಪ್ರಯತ್ನಿಸಿ. ಅದಕ್ಕೆ ಇದು ಒಂಥರ ಥೇಲ್ಸ್ ಪ್ರಮೇಯದ ಬಗ್ಗೆ ಹೇಳಿದಾಗೆ, ಇದು ಉಲ್ಟಾ ಕ್ವಶನ್ ಕೇಳಿದ ಹಾಗೆ. ಹೌದು ಸರ್. ಯಾಕಂದ್ರೆ ಅಲ್ಲಿ ಲಿಂಕ್ ಇದೆ ಸರ್, ವರ್ಗ ಸಮೀಕರಣ ಮತ್ತು ವರ್ಗ ಬಹುಪದೋಕ್ತಿಗೆ. ಅದು 1 ಅಂಕಕ್ಕೆ ಬಂದ್ರೆ ಈಕ್ವಲ್ ಟು ಸಮೀಕರಣ ಅಂದ್ರೆ ಸಮಚಿಹ್ನೆ ಇರಬೇಕು ಅಂತ, ಬಹುಪದೋಕ್ತಿ ಅಂದ್ರೆ ಸಮಚಿಹ್ನೆ ಇಲ್ಲ ಅಂತ. ಹಲೋ, ಇದು ಟ್ರಿಗ್ನೋಮೆಟ್ರಿ ಲೆಸನ್ ಇಂದ ಯಾವ ರೀತಿ ಕ್ವಶನ್ ಆಗಿದೆ? ಈಗಾಗಲೇ ನಾವು ಉತ್ತರಿಸಿದ್ದೇವೆ ಈ ಪ್ರಶ್ನೆ. ಏನಾದರೂ ಮತ್ತೊಮ್ಮೆ ಟ್ರಿಗ್ನೋಮೆಟ್ರಿಯ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಆದರೆ ಅಲ್ಲಿ ನಮಗೆ 2 ಅಂಕಕ್ಕೆ ಅದು ಒಂದು ಅನುಪಾತದ ಮೇಲೆ ಪ್ರಶ್ನೆ, ಒಂದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಪುನರಾವರ್ತನೆ ಆಗ್ತಾ ಇದೆ. ತ್ರಿಭುಜ ಕೊಟ್ಟುಬಿಟ್ಟು, ಲಂಬಕೋನ ತ್ರಿಭುಜ ಕೊಟ್ಟು ಅದರ 3 ಬಾಹುಗಳ ಬೆಲೆಗಳನ್ನು ಕೊಟ್ಟು ಅನುಪಾತಗಳನ್ನು ಬರೆಯಿರಿ, ಸೈನ್ ತೀಟಾ, ಸೈನ್ ಆಲ್ಫಾ ಆ ಥರ. ಅದೊಂದು 2 ಅಂಕದ ಪ್ರಶ್ನೆ ಅಪೇಕ್ಷಿಸ್ಬೋದು. ಆಮೇಲೆ 3 ಅಂಕಕ್ಕೆ ಅಲ್ಲಿ ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಮತ್ತು ನಿರ್ದಿಷ್ಟ ಕೋನ ಅಂದರೆ ಸ್ಪೆಸಿಫಿಕ್ ಆ್ಯಂಗಲ್ಸ್ ಮೇಲೆ ಅಲ್ಲಿ 3 ಅಂಕಕ್ಕೆ ಒಂದು ಚಾಯ್ಸ್ ಇದೆ. ಇಂಟರ್ನಲ್ ಚಾಯ್ಸ್ ಸಿಗುವ ಸಂಭವ ಹೆಚ್ಚು. ಈ ಪಾಠಕ್ಕೆ ಇಂಟರ್ನಲ್ ಚಾಯ್ಸ್ ಆಪ್ಷನ್ ಬರುವ ಸಂಭವ ಹೆಚ್ಚಿದೆ. ಒಂದು ಇಂಟರ್ನಲ್ ಆಪ್ಷನ್ಸ್ ಬಗ್ಗೆ ಹೇಳೋದಾದರೆ 2 ಅಂಕದ 2 ಪ್ರಶ್ನೆಗಳಿಗೆ ಇಂಟರ್ನಲ್ ಆಪ್ಷನ್ಸ್ ಇರ್ತದೆ. 3 ಅಂಕದ 4 ಪ್ರಶ್ನೆಗಳಿಗೆ ಇಂಟರ್ನಲ್ ಆಪ್ಷನ್ ಇದೆ. ಹಾಗೆ 4 ಅಂಕದ 1 ಪ್ರಶ್ನೆಗೆ ಇಂಟರ್ನಲ್ ಆಪ್ಷನ್ ಇದೆ. ಈಗ 4 ಅಂಕದ ಪ್ರಶ್ನೆ ಹೆಚ್ಚಿನ ಪಕ್ಷ ನಾವು ನೋಡಿದರೆ ಅದು ಎರಿಥ್ಮೆಟಿಕ್ ಪ್ರೋಗ್ರೆಷನಲ್ಲೇ ಕೊಟ್ಟಿದ್ದಾರೆ. ಬಟ್ ಬೇರೆ ಪಾಠಕ್ಕೆ ಬರಬಾರ್ದು ಅಂತ ಇಲ್ಲ, ಅದನ್ನು ಬದಲಾವಣೆ ಮಾಡುವ ಹಕ್ಕು ಇದೆ. ಇದು 2 ಅಂಕಕ್ಕೆ 3 ಅಂಕಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ವಿ. 3 ಅಂಕಕ್ಕೆ ಒಂದು ಟ್ರಿಗ್ನೋಮೆಟ್ರಿಗೆ ಕೊಡಬಹುದು ಅಂತ. ಒಂದು ಇದು ಯಾವುದು ಸಂಖ್ಯಾಶಾಸ್ತ್ರ ಪಾಠಕ್ಕೆ ಅಂತೂ ಒಂದು ಆಪ್ಷನ್ ಇದ್ದೇ ಇದೆ, ಇನ್ನೊಂದು ಈ ಟ್ರಿಗ್ನೋಮೆಟ್ರಿ ಪಾಠಕ್ಕೆ ಕೊಡ್ಬೋದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ. ಹಾಂ ಹೇಳಿ. ಹಲೋ ಹೇಳಿ. ಇಲ್ಲಿ ಕೀ ಆನ್ಸರ್ ನೋಡಿ ಮಾರ್ಕ್ಸ್ ಕೊಡೋದಾ ಅಲ್ವಾ? ನಮ್ಮ ಆನ್ಸರಿಗೆ ನೀವು ಮಾರ್ಕ್ಸ್ ಕೊಡೋದಾ? ಕೀ ಆನ್ಸರಿಗೆ ಮಾರ್ಕ್ ಬರೋದಾ? ಇಲ್ಲ, ಸ್ವಲ್ಪ ಬೇರೆ ಮೆಥಡ್ ಇದ್ದರೂ ಅದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ವ್ಯಾಲ್ಯೂಯೇಷನ್ ಮಾಡುವಾಗ 6 ಜನ ವ್ಯಾಲ್ಯೂಯೇಟರಿಗೆ ಒಬ್ಬರು ಹೆಡ್ ಅಂತ ಇರ್ತಾರೆ. ಏನಾದರೂ ಡೌಟ್ ಬಂದರೆ ಅವರಲ್ಲೂ ಕೇಳಿಕೊಳ್ತಾರೆ. ಅದರಿಂದ ಸಮಸ್ಯೆ ಇಲ್ಲ. ನೀವು ಬೇರೆ ಮೆಥಡಲ್ಲಿ ಮಾಡಿದರೆ ಖಂಡಿತ ಅದನ್ನು ಅಂಕಗಳನ್ನು ನಿರೀಕ್ಷಿಸಬಹುದು. ಅದರ ಬಗ್ಗೆ ಏನು ನೀವು ಗೊಂದಲಕ್ಕೊಳಗಾಗುವುದು ಬೇಡ. ಮತ್ತೆ ಸಮ್ ಆಫ್ ಟ್ರಯಾಂಗಲ್ಸ್ ಅದು ಲೆಸನ್ಗೆ ಹೀಗೆ ಸ್ವಲ್ಪ ಬೇಗ ಮಾಡಿದಂತೆ ಟ್ರಿಕ್ ಉಂಟಾ? ಯಾವುದು? ಇದು AP ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮತ್ತೆ ಥಿಯರಮ್ಸ್ ಮತ್ತೆ ಇದು ಸಮ್ ಆಫ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಅಪ್ಲಿಕೇಶನ್ಸ್ ಕಾಣ್ತದೆ. ವೇಗವಾಗಿ ಮಾಡೋದಂದ್ರೆ ಈಗ ನೋಡಿ, ಎರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಒಂದು ಎರಿಥ್ಮೆಟಿಕ್ ಪ್ರೋಗ್ರೆಷನ್ ಇನ್ನು ಸ್ಟ್ರಕ್ಚರ್ ನಿಮಗೆ ಕ್ಲಿಯರ್ ಆಗಿದ್ರೆ, ಮೊದಲ ಪದದ ಸ್ಟ್ರಕ್ಚರ್ ಹೇಗೆ, 5ನೇ ಪದದ ಸ್ಟ್ರಕ್ಚರ್ ಹೇಗೆ, 7ನೇ ಪದದ ಸ್ಟ್ರಕ್ಚರ್ ಹೇಗೆ, ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಫೈನಲಿ ಬರೋದು ಬಾಯ್ಲ್ ಡೌನ್ ಆಗುವಾಗ ಒಂದು ವರ್ಜಿಸುವ ವಿಧಾನದಿಂದ ಬಿಡಿಸ್ಲಿಕ್ಕೆ, ಎ ಮತ್ತು ಡಿ ಅನ್ನು ಕಂಡುಹಿಡಿಲಿಕ್ಕೆ ಬಿಡಿಸ್ಲಿಕ್ಕೆ ಬರೋದು. ಆ ಒಂದು ಥಾಟ್ ನಿಮ್ಮ ತಲೆ ಒಳಗೆ ಇರಬೇಕು.
ಆಗ ಪ್ರೋಗ್ರೆಸಿವ್ಲಿ ಫಾಸ್ಟಾಗಿ ಮಾಡಲಿಕ್ಕೆ ಆಗ್ತದೆ ಅಂತ. ಮತ್ತೆ ಟರ್ಮ್ಸ್ ಒಮ್ಮೆ ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ? ಹಾಂ, ಇಂಗ್ಲೀಷ್ ಮೀಡಿಯಂನ ಮಕ್ಕಳು ಇಂಗ್ಲೀಷಲ್ಲಿ ಹೇಳ್ತೀರಾ ಅನ್ನುವಂಥದ್ದು. Okay. See, arithmetic progression, mostly the question comes in for 4 marks. So what you have to do is, the pattern of working out that problem. Mostly, how does the question arrive? It arrives in a form where you are supposed to know the structure of the arithmetic progression. That is A plus D, first term, second term, third term. That pattern, if you are very clear about, how do they give you the question? The sum of the 4th term and the 5th term is this, and the sum of twice some term and something is that. So you substitute that particular structure in that particular position, like 5th term A plus 4D, 7th term A plus 6D. That once you substitute, it boils down to an equation. What is that? Pair of linear equation. You will get 2 equations where you have to solve. You will get A and D, and then you follow with, or you work out the question what is asked. They can ask you like find the sum of the terms, or they can just ask you the progression. Write the terms of the arithmetic progression. So that is what you will have to write. When the structure or the pattern of working out is very clear in your mind, your work, speeds up. You can write it very fast. That is what I'm trying to tell. Even theorem, if you are very sure about, if you have practiced it well, I think speed automatically enhances. So practice is the key. That is the only one solution. Key point in arithmetic progression, if they ask sum of 3 terms of AP, you have to take A minus D, A and A plus D. If they ask 4 terms, then A minus 3D, and skipping one term, A minus D, and skip that A and A plus D and A plus 3D. Yes. There are certain formulas too. Like last year's question paper, if you observe, there was one question where they gave the sum of n terms and the sum of n minus 1 term. So then there was a formula, an is equal to sn minus 1. So directly you would have got the nth term there. So that is how certain formulas also you have to practice. Practice is the key for speed. And which formula you have to apply. Yes. That is also very important. That's what. Practice makes a man perfect. Yeah. No, not only practice. Perfect practice makes man perfect now. ಓಕೆ, ನಾವು ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ. ಹೇಳಿ. ಶಶಿರೇಖಾ ಅಂತ ಮಂಗಳೂರಿನಿಂದ. ಸರ್, ಇದು ಸಮಾಂತರ ಶ್ರೇಣಿಯಲ್ಲಿ 4 ಮಾರ್ಕಿಗೆ ಯಾವ ತರ ಕ್ವಶನ್ ಬರ್ಬೋದು ಅಂತ? ಸಮಾಂತರ ಶ್ರೇಣಿಯಲ್ಲಿ 4 ಮಾರ್ಕಿಗೆ ನೀವು ಈಗಾಗಲೇ ಮಾಡೆಲ್ ಪೇಪರ್ ಮತ್ತು ಪ್ರಿಪ್ರೇಟರಿ ಪೇಪರ್ಗಳನ್ನು ಗಮನಿಸಿ, ಅಥವಾ ಓಲ್ಡ್ ಕ್ವಶನ್ ಪೇಪರ್ ನೋಡಬೇಕಾಗ್ತದೆ. ಸಾಮಾನ್ಯ ಇದು ಅಪ್ಲಿಕೇಶನಿಗೆ ಹೋಗೋದ್ರಿಂದ ತುಂಬ ಅಪ್ಲಿಕೇಶನ್ ಏನು ಬರುವುದಿಲ್ಲ, ಬಟ್ ತುಂಬ ಅದನ್ನು ವರ್ಕೌಟ್ ಮಾಡಿದರೆ ನಿಮಗೊಂದು ಐಡಿಯಾ ಬರ್ತದೆ. ಈಗ ಮೇಡಮ್ ಹೇಳಿದ ಹಾಗೆ, ಈಗ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ ಕೊಟ್ಟು ಆಗ ಒಂದು ಈಕ್ವೇಷನ್ ಬರೀಬೇಕಾಗ್ತದೆ ನೀವು. ಅದೇ ಥರ ಇನ್ನೊಂದು ಈಕ್ವೇಷನ್ ಕೊಡ್ತಾರೆ. 2 ಈಕ್ವೇಷನನ್ನು ಅಲ್ಲಿ ವರ್ಜಿಸುವ ವಿಧಾನ ಇದೆಯಲ್ಲ, ಅದೇ ರೀತಿ ಎ ಕ್ಯಾನ್ಸಲ್ ಆಗಿ ಡಿ ನಿಮಗೆ ಫೈಂಡ್ ಔಟ್ ಮಾಡುವಂಥ ರೀತಿಯ ಪ್ರಶ್ನೆಗಳನ್ನು ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಮೇನ್. ಅಥವಾ 3 ಪದಗಳ ಮೊತ್ತ, 4 ಪದಗಳ ಮೊತ್ತ, ಒಂದು 32ಅನ್ನು 4 ಭಾಗಗಳಾಗಿ ವಿಭಾಗಿಸಿದೆ. ಆಗ ನೀವು ಆ 4 ಪದಗಳನ್ನು A minus 3D, A minus D, A plus D, A plus 3D ಅಂತ ತಗೊಂಡ್ರೆ ಅಲ್ಲಿ ಡಿಗಳು ಕ್ಯಾನ್ಸಲ್ ಆಗಿ ಎ ನೇರ ಉತ್ತರ ಬಂದುಬಿಡ್ತದೆ ನಿಮಗೆ. ಅದನ್ನು ಸುಲಭವಾಗಿ ನೀವು ಆ ಸ್ಟೇಟ್ಮೆಂಟನ್ನು ಅದನ್ನು ಗಣಿತ ರೂಪಕ್ಕೆ ತರುವುದು ಮುಖ್ಯ. ತಂದ ಮೇಲೆ ಆಕ್ಚುಲಿ ಅದು ಪ್ರಾಬ್ಲಮ್ ಮತ್ತೆ ಸಾಲ್ವ್ ಆಗೇ ಆಗ್ತದೆ ಅಂತ. ಅಪ್ಲಿಕೇಶನ್ ಕ್ವಶನ್ಸ್ ತುಂಬ ಬರ್ತದೆ ಇದರಲ್ಲಿ. ಏನಾದರೂ ಸಾಮಾನ್ಯ ಅರಿಥಮೆಟಿಕಲ್ಲಿ ಒಂದು ಅಪ್ಲಿಕೇಶನ್ ಅಂದರೆ ಈಗ 16 ಮಾರ್ಕ್ ಇದ್ದರೆ 20 ಮಾರ್ಕಿಗೆ ಆಗೋದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು AP ಇಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತೇವೆ 4 ಮಾರ್ಕ್. ಎಕ್ಸ್ಪೆಕ್ಟ್ ಅಲ್ಲ, ಶೂರ್. ಖಂಡಿತ ಪ್ರೋಗ್ರೆಷನ್ ಇಂದ 4 ಅಂಕಕ್ಕೆ ಒಂದು ಪ್ರಶ್ನೆ ಶೂರ್. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ. ಹೇಳಿ. ನಾನು ಪುರುಷೋತ್ತಮ್ ಕೆ ಅಂತ. ಹೇಳಿ ಪುರುಷೋತ್ತಮ್. ಇದು ಏರಿಯಾ ಆಫ್ ದಿ ಸರ್ಕಲ್ ಅಲ್ಲಿ ಯಾವ ಕ್ವಶನ್ ಬರಬಹುದು ಅಂತ ಇಂಗ್ಲಿಷ್ ಅಲ್ಲಿ ಅವರು ಕೇಳ್ತಾ ಇದ್ದಾರೆ ಕಾಣ್ತದೆ. ಅದರಿಂದ ಓಕೆ, ಏರಿಯಾ ರಿಲೇಟೆಡ್ ಟು ಸರ್ಕಲ್, ಸಿ ದೇರ್ ಆರ್ ಜಸ್ಟ್ 2 ಕಾನ್ಸೆಪ್ಟ್ಸ್ ದೇರ್. ಓಕೆ, ದ ಲೆಂತ್ ಆಫ್ ದ ಆರ್ಕ್ and the area of the sector and area of the segment. Okay, so the marks allotted to this part is maximum 4 marks. So you can expect 1 3-mark question from this part.
Okay, 3-mark question also, it's like, they'll give you a circle and fit in a figure inside, and then ask you to find out the area of a particular part of that figure. You will have to know what is to be done. Like, for example, if it is a triangle given within a sector, then you have to see which part of the area of which part of the question is asked. If it is like just a segment, then you find the area of the sector and subtract the area of the triangle. So you'll get a segment there. So that is how the questions can be asked. And related to the arc, length of the arc, questions like, little which look like application, but they are not actually real application questions. Like, for example, they can take an example of the clock and ask you to find out how far the hand of the clock has moved. That is nothing but the length of the arc. Questions of that form can come, because this year the chapter has been very simplified. Hence, you cannot expect very major questions, but simple, solvable questions. If they give length of the arc, then you have to find the radius, then find the area. Like, that can expect type of questions for 3 marks. ಓಕೆ, ನಮ್ಮ ಮುಂದಿನ ಕರೆಗೆ ಹೋಗುವ. ಹಲೋ. ಹಲೋ. ಹಾಂ, ಹೇಳಿಮ್ಮ. ನಮಸ್ತೆ ಸರ್. ನಮಸ್ತೆ. ಸಂಶಾದ್ ಅಂತ ಮಂಗಳೂರಿಂದ. ಹಾಂ, ಹೇಳಿ ಸರ್. ಪಾಲಿನಾಮಿಯಲ್ ಲೆಸನ್ ಅಲ್ಲಿ ಫೈಂಡ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಇದೆ ಅಲ್ವಾ? ಖಂಡಿತ ನಿರೀಕ್ಷಿಸಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಮೆನ್ಷನ್ ಮಾಡಿರುವುದಿಲ್ಲ. ಯಾವುದು? ಸೊ ಕ್ಯಾನ್ ವಿ ಅದರಲ್ಲಿ ಫ್ಯಾಕ್ಟರೈಸೇಷನ್ ಅಂತ ಮೆಥಡ್ ಮೆನ್ಷನ್ ಮಾಡಿರುವುದಿಲ್ಲ ಸರ್. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ ಮಾಡಬಹುದು. ಖಂಡಿತ ಮಾಡಬಹುದು, ಫಾರ್ಮುಲಾ ಯೂಸ್ ಮಾಡಿ ಮಾಡಬಹುದು. ನೀನು ಅಲ್ಲಿ ಸಪೋಸ್ ಮೈನಸ್ ಬಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಸರ್. ಖಂಡಿತ ಯೂಸ್ ಮಾಡಿ, ತೊಂದರೆ ಇಲ್ಲ. ಅಲ್ಲಿ ಪರ್ಟಿಕ್ಯುಲರ್ ಮೆಥಡ್ ಕೇಳೋದಿಲ್ಲ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಸಹ ಮೊನ್ನೆ ಸ್ಟೇಟ್ ಲೆವೆಲ್ ಗೆ ಬಂದಾಗ ಅದರಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಸರ್ ಫ್ಯಾಕ್ಟರೈಸೇಷನ್. ಮೆನ್ಷನ್ ಮಾಡದೇ ನೀನು ಫಾರ್ಮುಲಾ ಯೂಸ್ ಮಾಡಬಹುದು. ಖಂಡಿತ ಮಾಡಬಹುದು. ಫುಲ್ ಮಾರ್ಕ್ಸ್ ಸಿಗ್ತದಲ್ಲ ಸರ್? ಫುಲ್ ಮಾರ್ಕ್ಸ್ ಸಿಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು. ಅಂದರೆ ಮೆಥಡ್ ಯಾವುದು ಅಂತ ಹೇಳಿ ಕರೆಕ್ಟಾಗಿ ಅವರು ಹೇಳದಿದ್ರೆ, ಸ್ಪೆಸಿಫಿಕ್ ಹೇಳದಿದ್ರೆ ಹೇಗೂ ಕೂಡ ಮಾಡಬಹುದು. ಆಗ ನಿಮ್ಮ ಪ್ರಶ್ನೆ ಆಗ ಬರುವುದು, ಒಬ್ಳು ಹುಡುಗಿ ಕೇಳಿದಾಗ ಕೀಯಲ್ಲಿದ್ದ ಹಾಗೆ ಮಾಡಬೇಕಾಗ್ತದ ಅನ್ನುವಂಥದ್ದು ಪ್ರಶ್ನೆ. ನಮಗೆ ಇನ್ಸ್ಟ್ರಕ್ಷನ್ಸ್ ಇರ್ತವೆ, ಉತ್ತರ ಮತ್ತೆ ಬೇರೆ ಸ್ಟೆಪ್ಸ್. ಈಗ ಸಮಾಂತರ ಶ್ರೇಣಿಯಲ್ಲಿ ನೋಡಿ ಸೂತ್ರವನ್ನು ಬಳಸಿ ಅಂತ ಇರ್ತದೆ. ಇಲ್ಲರೆ ಅಷ್ಟು ನಂಬರ್ಗಳನ್ನು ಸಮ್ ಅಂತ ಒಂದ್ಸಲ ಮಾಡಬಹುದು, ಸುಮ್ಮನೆ ಕುಡಿಸಿಟ್ಟಿದ್ದು, ಆಗ ಕೊಟ್ಟಿರ್ಲಿಲ್ಲ. ಆಗ ನೀವು ಇದಕ್ಕೆ 2 ಮಾರ್ಕ್ ಕೊಡಿ ಅಂತ ಹೇಳಿದ್ರು ನಮ್ಗೆ. ಅಂದ್ರೆ ಪರ್ಟಿಕ್ಯುಲರ್ ಕೊಡದ ಕಾರಣ ಕ್ವಶನ್ ವೇಗ ಆಯ್ತು ಅವಾಗ ಅಲ್ವಾ? ಅದು ಟೋಟಲ್ ಮಾಡೋದಕ್ಕೆ ಮಾಡಬಹುದು ನೀವು. ಖಂಡಿತ ಖಂಡಿತ ಖಂಡಿತ. ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ. ಹಲೋ. ತ್ರಿಕೋನಮೆಟ್ರಿಯಲ್ಲಿ ಹೇಳಮ್ಮ. ಹೇಳಿಮ್ಮ. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಸಾಧಿಸಿ ಲೆಕ್ಕ. ಖಂಡಿತ ಅಭ್ಯಾಸದಲ್ಲಿ ಲೆಕ್ಕಗಳಿವೆ ಅಲ್ಲ, ಈಗಾಗಲೇ ನಾವು ಹೇಳಿದೆವು. ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಈಗ ಪ್ರಿಪರೇಟರಿ ಮಾಡೆಲ್ ಅಲ್ಲಿ ಬಂದದ್ದನ್ನೇ ನಿರೀಕ್ಷಿಸಬಹುದು. ಟೆಕ್ಸ್ಟಿಂದಲೂ ಬರುವ ಸಾಧ್ಯತೆ ಇರ್ತದೆ. ಟೆಕ್ಸ್ಟಿಂದಲೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಬದಲಾವಣೆಯೊಂದಿಗೆ ಕೊಡ್ತಾರೆ ಪ್ರಶ್ನೆಗಳನ್ನು. ನೀವು ಒಂದ್ಸಲ ಎಲ್ಲಾದರೂ ಇಂಟರ್ನೆಟ್ಟಿಂದ ಕೆಲವು ಪ್ರಶ್ನೆಗಳನ್ನು ಡೌನ್ಲೋಡ್ ಮಾಡಿ ಬಿಡಿಸಿ ಅಭ್ಯಾಸ ಮಾಡಿಕೊಂಡ್ರೆ ಸೂಕ್ತ. ಅದರಲ್ಲಿ ವಿಧ ವಿಧದ ಪ್ರಶ್ನೆಗಳು ನಿಮಗೆ ಸಿಗ್ತವೆ, ಸೂಕ್ತ. ಅಂದರೆ ಟೆಕ್ಸ್ಟಿಂದಲೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಡಿಮೆ ಪ್ರಶ್ನೆಗಳಿರೋದು ಟೆಕ್ಸ್ಟಲ್ಲಿ, 8, 9, 10 ಐಡೆಂಟಿಟೀಸ್ಗೆ ಸಂಬಂಧಿಸಿದಂತೆ. ಈಗ cos a ಡಿವೈಡೆಡ್ ಬೈ 1 + sin a ಪ್ಲಸ್ 1 + sin a ಡಿವೈಡೆಡ್ ಬೈ cos a = 2 sec a ಅಂತ ಮೊನ್ನೆ ಪ್ರಿಪರೇಟರಿಗೆ ಬಂದಿತ್ತು. ಅದನ್ನೇ ಕಾಸ್ ಇದ್ದದ್ದನ್ನು ಸೈನ್ ಮಾಡಿ ಚೇಂಜ್ ಮಾಡಿದರೆ ಪ್ರೂವ್ ಟು 2 cosec a ಅಂತ ಆ ಥರ ಪ್ರೂವ್ ಮಾಡಲಿಕ್ಕೂ ಕೇಳ್ತಾರೆ. ಸ್ವಲ್ಪ ಚೇಂಜ್ ಮಾಡ್ತಾರೆ. ಅಥವಾ √1 - cos θ ಡಿವೈಡೆಡ್ ಬೈ 1 + cos a ಅಂತದಿದ್ದು 1 + cos a ಇದ್ದನ್ನು ಸೈನ್ ಎಗೆ ಚೇಂಜ್ ಮಾಡ್ಬೋದು. ಸರಿ, ಆಯಿತಾ? ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ. ಹಲೋ. ಹಲೋ, ಹೇಳಿ ಅಮ್ಮ. ಹಲೋ, ನಾನು ದಿನೇಶ್ ಅಂತ. ಹಾಂ, ಇದು ಪಾಲಿನಾಮಿಯಲ್ಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದು ಇಂಗ್ಲಿಷ್ ಅಲ್ಲಿ? ಎಕ್ಸ್ಪೆಕ್ಟೆಡ್ ಕ್ವೆಶನ್ one is for 2 marks, find the zeros using factorization method. That could be asked. And then they can for 3 marks they can ask you find the zeros and then verify the relationship between coefficients and the zeros. You know that alpha plus beta is equal to minus b by a, alpha into beta is equal to c by a. If you observe the model question papers, this time they have also given questions in reverse order. That is, you have to find the zeros from the graph and then you find the polynomial. So that such questions have arrived this time. So you please practice those also. Even when
a sum of the zeros is given, sum and product of the zeros is given, and the equation is asked. Practice such questions. They are there in the textbook. I hope you know how to identify the zeros on a graph. The point where the graph meets the intersects the x-axis, the x value is the 0. So using that also you can find out the polynomial. So such questions have come for 3 marks. So 2-3 marks can be expected from this chapter. 1 mark question also can be expected. 1 mark degree of equation. Degree, or find the zeros from the graph, number of zeros from the graph. Maximum Hello? zeros. Yes. ಹಲೋ, ನಾನು ಸದಾನಂದ ಅಂತ. ಹೇಳಪ್ಪ. ಸದಾನಂದ ಕೆ. ಇದು ಟ್ರಯಾಂಗಲ್ ಲೆಸನ್ ಅಲ್ಲಿ ಡಯಾಗ್ರಾಮ್ ಬರ್ತದಾ ಕ್ವೆಶ್ಚನ್ ಜೊತೆ? ಟ್ರಯಾಂಗಲ್ ಲೆಸನ್ ಅಂದ್ರೆ ಡಯಾಗ್ರಾಮ್ ಬರ್ತದಾ ಅನ್ನುವಂಥದ್ದು. ಬರಬಹುದು, ಬರದೆಯೂ ಇರಬಹುದು. ಇದಕ್ಕೆ ಶೋರ್ಲಿ ಫಿಗರ್ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಕೊಡ್ತಾರೆ, ಕೆಲವೊಮ್ಮೆ ಕೊಡೋದಿಲ್ಲ. ನಾವು ಬಿಡಿಸ್ಬೇಕಾಗ್ತದೆ. ಎರಡಕ್ಕೂ ತಯಾರಿರಬೇಕಾಗ್ತದೆ. ತ್ರಿಭುಜ ಪಾಠಕ್ಕೆ, ತ್ರಿಕೋನಮಿತಿ ಪಾಠಕ್ಕೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಫಿಗರ್ ಕೊಡ್ತಾರೆ, ಬಟ್ ತ್ರಿಭುಜ ಪಾಠಕ್ಕೆ ಹೇಳಲಿಕ್ಕಾಗೋದಿಲ್ಲ. ಓಕೆ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ ಹಲೋ, ಯಾರಣ್ಣ? ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ಶ್ರೀಜಿತ್. ಹಾಂ, ಶ್ರೀಜಿತ್ ಹೇಳಿ. ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಇಲ್ಲಿಂದ ಕರೆ ಮಾಡ್ತಿದ್ದೇನೆ. ಹೇಳು. ನನ್ನ ಪ್ರಶ್ನೆ, ಯಾವ ಯಾವ ಪಾಠಗಳಿಂದ ಅನ್ವಯ ಪ್ರಶ್ನೆಗಳು ಬರಬಹುದು? ಆಗಲೇ ಹೇಳಿದ ಹಾಗೆ ಇದು ತ್ರಿಕೋನಮಿತಿಯ ಅನ್ವಯ ಪಾಠ, ಸಮಾಂತರ ಶ್ರೇಣಿಗಳು ಪಾಠ, ಮತ್ತು ಪ್ರಮೇಯ, ಆಮೇಲೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಈ 4 ಪಾಠಕ್ಕೆ ಹೆಚ್ಚು ಆದ್ಯತೆ. ಪಕ್ಕನೆ ಅಪರೂಪಕ್ಕೆ ವರ್ಗ ಸಮೀಕರಣಗಳ ಪಾಠದ ಅನ್ವಯ ಪ್ರಶ್ನೆ ಇದೆಯಲ್ಲ, ಅದು ಕೂಡ 4 ಅಂಕಕ್ಕೆ ಕೊಡ್ಲಿಕ್ಕೆ ಆಗ್ತದೆ. ಸೊ ಅದು ಕೂಡ ತಯಾರಿ ಮಾಡುವಾಗ 3-4 ಅಂಕಕ್ಕೆ ಅಂತ ಅನ್ಕೊಂಡೆ. ಸ್ಟೇಟ್ಮೆಂಟ್ ಪ್ರಾಬ್ಲಮ್, ಹೌದು. ಇದು ಮುಖ್ಯವಾಗಿ ಅನ್ವಯ ಪ್ರಶ್ನೆಗಳ ಬಗ್ಗೆ ಅಲ್ವಾ? ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣದಲ್ಲೂ ಸ್ವಲ್ಪ ಬದಲಾವಣೆ ಮಾಡಿ ಅನ್ವಯ ಮಾಡಬಹುದು. ಯಾಕಂದ್ರೆ 20 ಅಂಕಕ್ಕೆ ಅನ್ವಯ ಅಂತ ಇರುವುದರಿಂದ ಅನ್ವಯ ಹಿಂದಿನ ಪ್ರಶ್ನೆಗಳಿದ್ದು ಬರಬಾರ್ದು ಅಂತ ಇರ್ತದೆ, ಅಥವಾ ಎಲ್ಲವನ್ನು ನೋಡಿರಬಾರ್ದು ಅಂತ. ಅದು ನೋಡಿರಬಾರ್ದು ಅಂದ್ರೆ ಅದೇ ತರಹದ ಪ್ರಾಬ್ಲಮ್ಗಳನ್ನು ನೋಡಿರ್ತಾನೆ. ಹೌದು, ಆದ್ರೂ ಕೂಡ ಸ್ವಲ್ಪ ವ್ಯತ್ಯಾಸ ಮಾಡಿಯೋ ಏನಾದರೂ ಕೇಳುವಂತ ಅವಕಾಶಗಳು ಇರ್ತವೆ. ಅನ್ವಯ ಪ್ರಶ್ನೆಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಾಗ್ತದ ಅಂತ. ಅಂದ್ರೆ ಟಾಪ್ ಸ್ಕೋರರ್ಗಳು ಕೊಡಲೇಬೇಕಾಗ್ತದೆ ಅನ್ವಯ ಪ್ರಶ್ನೆಗಳಿಗೆ. ಮತ್ತೆ ಒಂದು ಬಹಳ ಕಷ್ಟ ಆಗ್ತದೆ ಅಂತ ಇದ್ದವರು ಈ ನಮ್ಮ 40 ಯಾವುದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ತೇವೆ, ಅಂಥದ್ದನ್ನು ಕಲಿಬೇಕು. ಬಟ್ ಅನ್ವಯ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಿ ಅಂತ ಎಲ್ಲರಿಗೆ ಹೇಳ್ತಾ ಇರೋದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ, ಕಟ್ಟಾಯ್ತಾ? ಹಲೋ ಹಲೋ, ಹಲೋ ಹೇಳಿ. ನಾನು ಅಶೋಕ್ ಅಂತ. ಹೇಳಪ್ಪ. ಇದು ಸರ್ಕಲ್ ಲೆಸನ್ ಅಲ್ಲಿ ಕ್ವಶನ್ ಯಾವುದು? ಸರ್ಕಲ್ ಕ್ವಶನ್ ಅಲ್ಲಿ ಒಂದು ಥಿಯರಮ್ ಖಂಡಿತ, 3 ಮಾರ್ಕಿಗೆ ಒಂದು ಥಿಯರಮ್, ಮತ್ತೆ 1 ಮಾರ್ಕಿಗೆ ಆ ಸಂಬಂಧ ತ್ರಿಜ್ಯ ಮತ್ತು ಸ್ಪರ್ಶಕಗಳು. ಅದು ಹೌದು, 1 ಅಂಕದ ಪ್ರಶ್ನೆ, ಹೆಚ್ಚು ಸ್ಕೋಪ್ 1 ಅಂಕದ ಪ್ರಶ್ನೆಗೆ. ಅಲ್ಲಿ ಟ್ಯಾಂಜೆಂಟ್ ಅದರ ಒಂದು ಇನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸ್ತದೆ ವೃತ್ತವನ್ನು, ಸೀಕೆಂಟ್ ಎಷ್ಟು ಬಿಂದುಗಳಲ್ಲಿ ಛೇದಿಸ್ತದೆ. ಟ್ಯಾಂಜೆಂಟ್ ಅಂತ ಹೇಳಿದರೆ ಸ್ಪರ್ಶಕ ಮತ್ತು ಛೇದಕ ಎಷ್ಟೆಷ್ಟು ಬಿಂದುಗಳಲ್ಲಿ ಛೇದಿಸ್ತದೆ. ಡಿಫೈನ್ ಸೀಕೆಂಟ್, ಛೇದಕ ಎಂದರೇನು ಮೊನ್ನೆ ಪ್ರಶ್ನೆ ಬಂದಿತ್ತು. ನಾಳ್ದು ಸ್ಪರ್ಶಕ ಎಂದರೇನು ಬರಬಹುದು. ಮತ್ತೆ ಇನ್ನೊಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇನ್ನು ಸ್ಪರ್ಶಕ ಹೇಳ್ತೇವಲ್ಲ, ಅಲ್ಲಿ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಕೊಟ್ಟು ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಕೇಳಿ, ಆಗ 180 ಇಂದ ಮೈನಸ್ ಮಾಡಿದ್ರೆ ಆಯ್ತು. ಒಂದು ಮಧ್ಯದಲ್ಲಿ ಲೈನ್ ಹಾಕಿದ್ರೆ ಅದನ್ನು ಮತ್ತೆ ಹಾಫ್ ಮಾಡಬೇಕಾಗ್ತದೆ ನೀವು. ಹೇಳಿ. ಹಲೋ ಹಲೋ, ಅದು ಇಂಗ್ಲಿಷ್ ಅಲ್ಲಿ ಹೇಳಿ. See, circle lessons, it is the marks allotted to this chapter is around 3 to 4 marks. So you know that 1 3-mark question, theorem is sure from this chapter. Apart from that, there is scope only for 1-mark questions. So 1 mark, it is like, they can ask you questions based on tangent, secant, or the 2 theorems there. Theorems, which one? The tangent at the point of radius, or at the point of contact, or other one, the distance between the tangents and the what is that? Bahya binduvinda vrittakkeda sparshakagalu. External point. They are equal. Based on those 2 tangents, you can they can ask you some simple understanding level of questions. For example, find the angle between the tangents when the angle between the the central angle is given.
Okay, so such questions can be asked. If you glance through the model question papers, you will find plenty of questions of this form. Practice those. So the scope is 3+1 marks for this chapter. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ ಹಲೋ. ಹಾಂ, ಹಲೋ, ಹೇಳಿ, ಯಾರು ಮಾತಾಡೋದು? ನಮಸ್ತೆ. ಹಾಂ, ಇದು ರಿಷಿ ಭಾರದ್ವಾಜ್ ಅಂತ, ಹಾ. ಸರಸ್ವತಿ ವಿದ್ಯಾಮಂದಿರದಿಂದ. ಹೇಳಪ್ಪ. ಒಂದು ಕ್ವಶನ್ ಇತ್ತು ಸರ್. ಹಾಂ, ಈಗ ಕೆಲವೊಂದು ಕ್ವಶನ್ಸ್ ಎಲ್ಲ ಟ್ವಿಸ್ಟ್ ಆಗಿ ಬರ್ತದಲ್ಲ, ಅದನ್ನು ನಾವು ಹೇಗೆ ಅನಲೈಸ್ ಮಾಡಿ ಬರಿಬೇಕು ಅಂತ. ಟ್ವಿಸ್ಟ್ ಆಗಿ ಬಂದ ಕ್ವಶನ್ ಅನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತ. ಟ್ವಿಸ್ಟ್ ಆಗಿ ಬಂದ ಕ್ವಶನ್ ಅಂದರೆ ಅದೇ ನಾನು ಹೇಳಿದೆ, ಅಪ್ಲಿಕೇಶನ್ ಲೆವೆಲ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ, ವಿಶೇಷ ಏನಲ್ಲ. ಇದಕ್ಕೆ ನೀನು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಪೇಪರ್ಗಳಲ್ಲಿ ಯಾವ ಥರ ಪ್ರಶ್ನೆ ಬಂದಿತ್ತು ಅಂತ ನೋಡಬೇಕಾಗ್ತದೆ. ಓಲ್ಡ್ ಕ್ವಶನ್ ಪೇಪರ್ ನೋಡುವಾಗ ಕೆಲವು ಸಿಲೆಬಸ್ ಎಲ್ಲ ಕಟ್ಟಾಗಿದೆ ಈಗ. ಆದರೂ ಈ AP ಸಂಬಂಧಪಟ್ಟ ಕ್ವಶನ್ಗಳು ಅಥವಾ ಏರಿಯಾ ರಿಲೇಟೆಡ್ ಟು ಸರ್ಕಲ್ ಇರಲಿ ಅಥವಾ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಇರಲಿ, ಅದರ ಮೇಲೆ ಯಾವ ಥರ ಕ್ವಶನ್ ಈ ರೀತಿ ಬಂದಿತ್ತು ಮತ್ತು ಟ್ರಿಗ್ನೋಮೆಟ್ರಿಯಲ್ಲಿ ಅದನ್ನೆಲ್ಲ ಸ್ವಲ್ಪ ಕನ್ಸಾಲಿಡೇಟೆಡ್ ಮಾಡಿ ನೀನು ಅದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ನೀನು. ಓಕೆ. ಮತ್ತು ಇದರಲ್ಲಿ ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಇಕ್ವೇಷನಲ್ಲೂ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಬರ್ತದೆ. ಅದು ಒಂದು ಮೋಟಾರ್ ದೋಣಿಯ ವೇಗ ಅದರದ್ದು, ಅಥವಾ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಮತ್ತು ಪ್ಯಾಸೆಂಜರ್ ಟ್ರೈನಿನ ವ್ಯತ್ಯಾಸ ಇರೋದು, ಅಥವಾ ಮೊನ್ನೆ ನೋಡಿ ಅದನ್ನೇ ಟ್ವಿಸ್ಟ್ ಮಾಡಿ A+ ಗಳಿಸಿದ ವಿದ್ಯಾರ್ಥಿಗಳು A+ ಸ್ಟೂಡೆಂಟ್ ಅಂತ ಕೊಟ್ಟರು. ಇಫ್ 5 ಜನ ಇನ್ನೂ ವಿದ್ಯಾರ್ಥಿಗಳು A+ ಗಳಿಸಿದರೆ ಏನಾಗ್ತದೆ ಅಂತ. ಅದು ಇದ್ದ ಕ್ವಶನನ್ನೇ ಸ್ವಲ್ಪ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಕೇಳಿದ್ದು ಅಷ್ಟೇ. ಟ್ವಿಸ್ಟ್ ವಿನಃ ಬಹಳ ಬೇರೆ ಟ್ವಿಸ್ಟ್ ಕೊಡೋದಿಲ್ಲ ನಿಮಗೆ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ. ಹಾಂ, ಹೇಳಮ್ಮ, ಯಾರು? ಸರ್, ನಾನು ಲತಾ ಅಂತ, ಹೇಳಪ್ಪ. ಮ್ಯಾಂಗ್ಳೂರಿಂದ. ಹಾಂ, ಸರ್, ಸ್ಟ್ಯಾಟಿಸ್ಟಿಕ್ ಲೆಸನ್ ಅಲ್ಲಿ ನಾವು ಎಷ್ಟು ಮಾರ್ಕಿಗೆ ಕ್ವಶನ್ಸ್ ಅಕ್ಸೆಪ್ಟ್ ಮಾಡ್ಬೋದು? 4 to 5 marks in statistics. 4 to 5. Yes. 1 ಮಾರ್ಕಿಗೆ 2 ಮಾರ್ಕ್ಸ್ ಎಲ್ಲ ಬರ್ಬೋದಾ? Yes. Since you have 5 marks for that lesson, 3 ಮಾರ್ಕ್ಸ್ ಒಂದು ಮೀನ್ ಮೀಡಿಯನ್ ಮೋಡ್ ಬಂದೇ ಬರ್ತದೆ. ಅದರಲ್ಲಿ ಆಪ್ಷನ್ ಬೇರೆ ಇದೆ. 3ರಲ್ಲಿ 2 ಬಂದು ಒಂದು ಆಪ್ಷನ್ ಕೊಡ್ತಾರೆ ಅಲ್ಲಿ. ಮತ್ತೆ 2 ಮಾರ್ಕ್ಸ್ ಇದೆಯಲ್ಲ, ಅದು 1 ಮಾರ್ಕಿಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅಲ್ಲಿ ರಿಲೇಷನ್ ಇದೆಯಲ್ಲ, ಮೀಡಿಯನ್ ಮೋಡಿನ ರಿಲೇಷನ್, ಅದರ ಮೇಲೆ ಕ್ವಶನ್ ಇರುತ್ತೆ. ಈ ಸಲ ಒಂದು ಪ್ರಿಪ್ರೇಟರಿದು ಪೇಪರ್ಸ್ ನೋಡಿದರೆ ನೀವು ನೋಡ್ತೀರಿ, ದೇ ಹ್ಯಾಡ್ ಆಸ್ಕ್ ಯು ದ ರೇಂಜ್. ಓಕೆ, ರೇಂಜ್ ಕೇಳಿದ್ರು. ಅಂಥದ್ದೆಲ್ಲ ಪ್ರಶ್ನೆಗಳನ್ನು ಕೇಳಿಕ್ಕಾಗ್ತದೆ, ಸೂತ್ರಗಳು ಕೇಳಿಕ್ಕಾಗ್ತದೆ ಈ ಪಾಠದಿಂದ 1 ಮಾರ್ಕಿಗೆ. ಹಾಂ, ಸರಿ, ಈಗ ಸುಮಾರು ಸಮಯ ಆಗ್ತಾ ಬಂತು. ಆದ್ದರಿಂದ ಸರ್, ಮೇಡಮ್, ಈಗ ಮುಖ್ಯವಾಗಿ ಮ್ಯಾಥಮೆಟಿಕ್ಸನ್ನು ಅದರಲ್ಲಿ ಹೈ ಸ್ಕೋರ್ ಮಾಡುವವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಖಂಡಿತ ಹೈ ಸ್ಕೋರ್ ಮಾಡುವವರು ಈ ಪಾಸಿಂಗ್ ಪ್ಯಾಕೇಜ್ ಅಂತ ಇದ್ದದನ್ನು ಹೇಗೂ ಮಾಡೇ ಮಾಡ್ತಾರೆ. ಬಟ್ ಈ ಅಪ್ಲಿಕೇಶನ್ ಲೆವೆಲ್ ಯಾವ ಕ್ವಶನ್ ಇದೆ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಪಾಠ, ವರ್ಗ ಸಮೀಕರಣ, ತ್ರಿಕೋನಮಿತಿ ಪಾಠ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಪಾಠ, ಈ ಪಾಠಗಳಿಗೆ ಜಾಸ್ತಿ ನೀವು ಒತ್ತು ಕೊಡಬೇಕಾಗ್ತದೆ. ಯಾಕಂದರೆ A+ ಅಂದರೆ 70 ಮೇಲೆ ಬರಬೇಕು ನಿಮಗೆ. ಇಂಟರ್ನಲ್ 20 ಇದ್ದರೂ 90 ಎಬೋವ್ ಬರಬೇಕು ಅಂತಾದರೆ ನಿಮ್ಮ ಗುರಿ 100 ಹತ್ತ ಇರಬೇಕು. ಅದರಿಂದ ಮತ್ತೆ ಸಾಮಾನ್ಯ ಬರೆಯುವಾಗಲೂ ಹಾಗೆ ಗೊತ್ತಿದ್ದದನ್ನೇ ಮೊದಲು ಬರೀರಿ, ನೀವು ಸಮಸ್ಯೆ ಇಲ್ಲ. 3/4 ಗಂಟೆ ಕೊಟ್ಟಿದ್ರು 2:45 ನಿಮ್ಮದು ಬರ್ದಾಗುವ ಹಾಗೆ ನೀವೊಂದು ಸಂಡೇ ಬೇಕಾದ್ರೆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂದರೆ ಆ ಥರ. ಈಗ ಪ್ರಿಪ್ರೇಟರಿಯಲ್ಲಿ ಕೆಲವರು ಟೈಮ್ ಸಾಕಾಗಲಿಲ್ಲ ಅಂತ ಹೇಳ್ತಿದ್ರು, ಅವರೆಲ್ಲ ಸ್ವಲ್ಪ ಅದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿಗೆ ರೆಡಿ ಆಗಬೇಕು. ಖಂಡಿತ ನಿಮ್ಮಿಂದ ಸಾಧ್ಯ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಮತ್ತು ಕಲಿಕೆಯಲ್ಲಿ ಹಿಂದುಳಿದವರು ಅಂತ ನಾವು ಹೇಳ್ತೇವೆ, ಯಾರೂ ಹಿಂದುಳಿದಿಲ್ಲ ಆ್ಯಕ್ಚುಲಿ. ಖಂಡಿತ ಎಲ್ಲರೂ ಒಂದೊಂದು ರೀತಿಯಲ್ಲಿ ಜಾಣರು ಇರ್ತಾರೆ. ಬಟ್ ಸ್ವಲ್ಪ IQ ಲೆವೆಲ್ ಅದು ಆಟೋಮೆಟಿಕ್, ನಮ್ಮಿಂದಾಗಿ ಬರುವಂಥದ್ದಲ್ಲ. ಬಟ್ ಪ್ರಯತ್ನ ಮಾಡಿದರೆ ನಾವು ಸಾಧಿಸಬಹುದು. ಈಗ ನಾವು ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡುವಾಗ ವಾಸ್ತವ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಸಾಧಿಸೋದು ಬಂದೇ ಬರ್ತದೆ. ಸಮಾಂತರ ಶ್ರೇಣಿಯಲ್ಲಿ AN ಮತ್ತು SN ಸೂತ್ರ ಬಂದೇ ಬರ್ತದೆ. ಪ್ರಮೇಯಗಳು ನೀವು ಕಲೀಲೇಬೇಕು. 4+3 7 ಮಾರ್ಕು ಪ್ರಮೇಯ. 2 ಮಾರ್ಕಿನ 8 ಪ್ರಶ್ನೆ ಇದ್ದರೆ ನಿಮಗೆ 5ರಿಂದ 6 ಪ್ರಶ್ನೆಗಳು ಸುಲಭವಾಗಿರ್ತವೆ. ಇದನ್ನೆಲ್ಲ ನೀವು ಗಮನಿಸಿಕೊಂಡು ನಿಮಗೆ ಟೀಚರ್ಸ್ ಈಗಾಗಲೇ ಹೇಳಿರ್ತಾರೆ. ಆ 40ಕ್ಕೆ ಯಾವುದು ಮಾಡಬೇಕು ಅದನ್ನು ನೀವು ಖಂಡಿತ ಕಲಿತುಕೊಂಡು ನಿಮಗೆ ಮೊನ್ನೆ ಬಂದ ಪ್ರಿಪ್ರೇಟರಿಗಿಂತ 5-10 ಮಾರ್ಕುಗಳು ಜಾಸ್ತಿ ಖಂಡಿತ ಬರ್ತದೆ. ಇನ್ನು ಈ 12 ದಿನಗಳಲ್ಲಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಯಾವುದೇ ಬೇರೆ ಫಂಕ್ಷನ್ ಅಥವಾ ಸಮಾರಂಭಗಳಿಗೆ ಅಟೆಂಡ್ ಮಾಡದೆ ನಾನು ಎಕ್ಸಾಮ್ SLC, ಯಾಕಂದರೆ ನಿಮ್ಮ ಜೀವನದ ಒಂದು ಮುಖ್ಯ ಪರೀಕ್ಷೆ ಇದು, ಅದೊಂದು ಸರ್ಟಿಫಿಕೇಟ್ ನಿಮಗೆ ಸಿಗಬೇಕು ಅಂತ ಆದರೆ ನೀವು ಖಂಡಿತ ಪ್ರಯತ್ನ ಪಡಬೇಕು. ನಿಮಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ. ಮೇಡಮ್, ಈಗ ಒಂದೇ ವಾಕ್ಯದಲ್ಲಿ ಹೇಳೋದಿದ್ರೆ ಮ್ಯಾಥಮೆಟಿಕ್ಸ್ ಕಷ್ಟ ಅನ್ನುವರಿಗೆ ಒಂದು ಸಲಹೆ ಹೇಳಿ. ಮ್ಯಾಥಮೆಟಿಕ್ಸ್ ಖಂಡಿತವಾಗಿಯೂ ಕಷ್ಟ ಅಲ್ಲ.
ನಾವು ಇಷ್ಟಪಟ್ಟು ಬಿಡಿಸ್ಲಿಕ್ಕೆ ಅಥವಾ ಅದನ್ನು ನೋಡಲಿಕ್ಕೆ ಕಲ್ತ್ಕೊಂಡ್ರೆ ಅಲ್ಲ, ಮ್ಯಾಥಮೆಟಿಕ್ಸ್ ಅಷ್ಟು ನಿರರ್ಗಳ ವಿಷಯ ಇನ್ನೊಂದು ಇರಲಿಕ್ಕಿಲ್ಲ. ಒಳ್ಳೆಯದು ಸರ್. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂತಹ ಅಳಿಯೂರಿನ ಸರ್ಕಾರಿ ಪ್ರೌಢಶಾಲೆಯ ಡಾಕ್ಟರ್ ಆ್ಯನಿ ಡಿಂಪಲ್ ಕ್ಯಾಸ್ಟ್ಲಿನಾ ಹಾಗೆ ನಿಡ್ಲೆ ಸರ್ಕಾರಿ ಪ್ರೌಢಶಾಲೆಯ ಶರತ್ ಕುಮಾರ್ ತುಳುಪುಳೆ ಅವರಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಸರಕಾರಿ ಪ್ರೌಢಶಾಲೆ ಅಳಿಯೂರು ಇಲ್ಲಿನ ಶಿಕ್ಷಕರಾದ ಆ್ಯನಿ ಡಿಂಪಲ್ ಕ್ಯಾಸ್ಟಲಿನೋ ಮತ್ತು ನಿಡ್ಲೆ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರಾದ ಶರತ್ ಕುಮಾರ್ ತುಳುಪುಳೆ. ನಡೆಸಿಕೊಟ್ಟವರು ಸೂರ್ಯನಾರಾಯಣ್ ಭಟ್ ಪಿಎಸ್. ತಾಂತ್ರಿಕ ನೆರವು ಚಂದ್ರಶೇಖರ್ ಪಾಣಾಜೆ, ಮನೋಜ್ ಕುಮಾರ್ ಮತ್ತು ಉಮೇಶ್ ಅಶೋಕನಗರ.